वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಆರಂಭದ 2 ಅಧ್ಯಾಯಗಳನ್ನು ದೈವಾನುಗ್ರಹದಿಂದ ಸಂಪನ್ನಗೊಳಿಸಿದ್ದೇವೆ. ಈಗ 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಬೇಕಾಗಿದೆ. ಪ್ರವೇಶ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಹಿಂದೆ ಚಿಂತಿಸಲ್ಪಟ್ಟಂತ ವಿಷಯಗಳನ್ನ ಮೆಲುಕು ಹಾಕಿ ಮತ್ತೆ ನಾವು 3ನೇ ಅಧ್ಯಾಯವನ್ನು ಆರಂಭ ಮಾಡೋಣ. ಮೊದಲನೆಯ ಸಂಗತಿ, ಶ್ರೀಮದ್ ಭಗವದ್ಗೀತೆಯು ವೇದಗಳ ಸಾರವಾಗಿದೆ. ಆದ್ದರಿಂದ ವೇದದಲ್ಲಿ ಹೇಳಲ್ಪಟ್ಟಂತಹ ವಿಷಯವನ್ನೇ ಸಾರ ಸಂಗ್ರಹ ರೂಪದಲ್ಲಿ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ವೇದದಲ್ಲಿ ಹೇಗೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ, ತ್ರಿಕಾಂಡಾತ್ಮಕವಾದದ್ದು ವೇದ. ಆರಂಭದಲ್ಲಿ ಕರ್ಮಕಾಂಡ, ಮಧ್ಯದಲ್ಲಿ ಉಪಾಸನಾಕಾಂಡ, ಕೊನೆಯಲ್ಲಿ ಜ್ಞಾನಕಾಂಡ ಅಥವಾ ಉಪನಿಷತ್ತುಗಳು ಅಂತ ಹೇಳ್ತಾರೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಬಲ್ಲವರು 3 ವಿಭಾಗವನ್ನಾಗಿ ಮಾಡಿದ್ದಾರೆ. 18 ಅಧ್ಯಾಯಗಳನ್ನ 6 ಅಧ್ಯಾಯಗಳ 3 ಭಾಗವನ್ನಾಗಿ ಮಾಡಿದ್ದಾರೆ. ಆರಂಭದ 6 ಅಧ್ಯಾಯಗಳನ್ನ ಪ್ರಥಮ ಷಟ್ಕ ಅಂತ ಹೇಳ್ತಾರೆ. ಮಧ್ಯದಲ್ಲಿರುವ 6 ಅಧ್ಯಾಯಗಳನ್ನ ಮಧ್ಯಮ ಷಟ್ಕ ಅಂತ ಹೇಳ್ತಾರೆ. ಕೊನೆಯಲ್ಲಿರುವ 6 ಅಧ್ಯಾಯಗಳನ್ನ ಚರಮ ಷಟ್ಕ ಅಂತ ಹೇಳ್ತಾರೆ. ಹೇಗೆ ವೇದದಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಇದೆಯೋ, ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಆರಂಭದಲ್ಲಿ ಕರ್ಮಯೋಗದ ಷಟ್ಕ, ಮೊದಲ 6 ಅಧ್ಯಾಯಗಳು, ಮಧ್ಯದ 6 ಅಧ್ಯಾಯಗಳು ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗದ ಷಟ್ಕವಾಗಿದೆ. ಕೊನೆಯ 6 ಅಧ್ಯಾಯಗಳು ಜ್ಞಾನ ಯೋಗದ ಷಟ್ಕವಾಗಿದೆ. ಆದ್ದರಿಂದಲೇ ವೇದದ ಸಾರಭೂತವಾದ ಭಗವದ್ಗೀತೆಯೂ ಕೂಡ ವೇದದ ಹಾಗೆಯೇ ತ್ರಿಕಾಂಡಾತ್ಮಕವಾಗಿದೆ ಅಂತ ಹೇಳಬಹುದು. ಕರ್ಮಯೋಗ, ಭಕ್ತಿಯೋಗ, ಜ್ಞಾನ ಯೋಗವನ್ನು ಪ್ರತಿಪಾದಿಸ್ತಕ್ಕಂಥ ಭಗವದ್ಗೀತೆ ವೇದದ ಸಾರಭೂತವಾದಂಥ ಸಂಗತಿ. ಯಾರಿಗೆ ವೇದಾಧ್ಯಯನ ಮಾಡತಕ್ಕಂತಹ ಸಮಯಾವಕಾಶವಿಲ್ಲವೋ, ಸೌಲಭ್ಯವಿಲ್ಲವೋ ಅಂತಹವರು ಭಗವದ್ಗೀತೆಯನ್ನ ಚೆನ್ನಾಗಿ ಅಧ್ಯಯನ ಮಾಡಿದರೆ
ವೇದದ ಸಾರ ಸರ್ವಸ್ವವನ್ನ, ಹಿಂದೂ ಸನಾತನ ಧರ್ಮದ ವೈದಿಕ ದರ್ಶನದ ಸಾರ ಸರ್ವಸ್ವವನ್ನ ತಿಳಿದುಕೊಂಡ ಹಾಗಾಗ್ತದೆ ಎಂಬುದನ್ನು ನಾವು ಚಿಂತನೆ ಮಾಡಿದ್ದೆವು. ತದನಂತರ ಆರಂಭದ ಅಧ್ಯಾಯ, ಪ್ರಥಮ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ ಭಗವದ್ಗೀತೆಗೆ ಅಧಿಕಾರಿ ಯಾರು ಎಂಬುದನ್ನು ನೋಡಿದ್ದೆವು. ಶೋಕ, ಮೋಹ ಮತ್ತು ರಾಗ, ರಾಗ, ಶೋಕ, ಮೋಹ ಇದು ಯಾರಿಗಿದೆಯೋ ಅವರು ಭಗವದ್ಗೀತೆಗೆ ಅಧಿಕಾರಿ. ಅರ್ಜುನನಿಗೆ ತನ್ನವರ ಬಗ್ಗೆ ರಾಗ ಉಂಟಾಗಿತ್ತು, ಅಟ್ಯಾಚ್ಮೆಂಟ್ ಉಂಟಾಗಿತ್ತು. ಅಟ್ಯಾಚ್ಮೆಂಟಿನ ಕಾರಣದಿಂದಾಗಿ ಶೋಕ ಅಂದ್ರೆ ದುಃಖ ಉಂಟಾಯಿತು. ಆ ದುಃಖ ಅನ್ನುವುದು ಅವನ ಬುದ್ಧಿಯನ್ನ ಆವರಿಸಿ ಮೋಹವನ್ನ ಉಂಟು ಮಾಡಿತು, ಅವಿವೇಕವನ್ನು ಉಂಟು ಮಾಡಿತು, ಕಿಂಕರ್ತವ್ಯ ಮೂಢನನ್ನಾಗಿ ಉಂಟು ಮಾಡಿತ್ತು. ಯುದ್ಧ ಮಾಡುವುದರ ಬದಲಾಗಿ ಯುದ್ಧದಿಂದ ಓಡಿ ಹೋಗುವ ಯೋಚನೆಯನ್ನು ತಂದು ಕೊಟ್ಟಿತು. ಇದು ಪ್ರತಿಯೊಬ್ಬ ಸಂಸಾರಿಯ ಕಥೆ, ವ್ಯಥೆ. ಪ್ರತಿಯೊಬ್ಬ ಸಂಸಾರಿಯ ಜೀವನವು ಈ ರಾಗ, ಶೋಕ, ಮೋಹಗ್ರಸ್ತವಾಗಿದೆ. ನನ್ನದು, ನಾನು, ಇವುಗಳಿಗೆ ನಾವು ಮನಸ್ಸನ್ನು ಕೊಟ್ಟು ಸುಖ ದುಃಖ ಈ ಡೋಲಾಯಮಾನವಾದ ಪರಿಸ್ಥಿತಿಯಲ್ಲಿ ಇರುವಂತಹ ನಮಗೆ ವಿವೇಕ ಅನ್ನುವಂಥದ್ದು ಹೊರಟು ಹೋಗಿರ್ತದೆ. ಏನ್ ಮಾಡಬೇಕು, ಏನ್ ಮಾಡಬಾರದು ಅಂತ ತೋಚದಾಗತ್ತೆ ನಮಗೆ ಎಷ್ಟೋ ಸಲ. ಅಂಥವರಾದಂತಹ ನಮಗೆ, ಸಂಸಾರಿಗಳಿಗೆ ಶ್ರೀಮದ್ ಭಗವದ್ಗೀತೆಯು ಉತ್ತರವನ್ನು ಕೊಡುತ್ತೆ, ಪರಿಹಾರವನ್ನು ಕೊಡುತ್ತೆ ಎಂಬುದನ್ನ ಪ್ರಥಮ ಅಧ್ಯಾಯದಲ್ಲಿ ಕಂಡುಕೊಂಡೆವು. ಇನ್ನು ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಎಂಬ ಹೆಸರಿನ ಈ ಅಧ್ಯಾಯದಲ್ಲಿ ಆತ್ಮವಿಚಾರ ಪ್ರಧಾನವಾಗಿರುವುದರಿಂದ ಅದಕ್ಕೆ ಸಾಂಖ್ಯ ಎಂಬ ಹೆಸರು ಬಂತು ಎಂಬುದನ್ನು ನೋಡ್ತಾ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ ಸಾಂಖ್ಯ ಯೋಗ ಎಂಬುದಾಗಿ ನೋಡಿದೆವು. ಹೀಗೆ ವೇದದ ಸಾರ ಸರ್ವಸ್ವವು ಭಗವದ್ಗೀತೆಯೋ, ಭಗವದ್ಗೀತೆಯ ಸಾರ ಸರ್ವಸ್ವ ದ್ವಿತೀಯೋಧ್ಯಾಯ, ಎರಡನೇ ಅಧ್ಯಾಯ ಸಾಂಖ್ಯ ಯೋಗವಾಗಿದೆ. ಈ ಸಾಂಖ್ಯ ಯೋಗದಲ್ಲಿ ಗುರು ಮತ್ತು ಶಿಷ್ಯನ ಲಕ್ಷಣವನ್ನ, ಗುರು ಉಪಸದನವನ್ನ ಆರಂಭದಲ್ಲಿ ಹೇಳ್ತಾ, ತದನಂತರ ಆತ್ಮವಿಚಾರವನ್ನು ತಿಳಿಸಿಕೊಡ್ತಾ, ಮುಂದಿನ ಹಂತದಲ್ಲಿ ಆತ್ಮವಿಚಾರಕ್ಕೆ ಬೇಕಾದ ಚಿತ್ತಶುದ್ಧಿ ಅನ್ನು ಉಂಟು ಮಾಡತಕ್ಕಂಥ ಕರ್ಮಯೋಗವನ್ನು ತಿಳಿಸ್ತಾ, ಕೊನೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣದೊಂದಿಗೆ ಎರಡನೇ ಅಧ್ಯಾಯ ಮುಗಿಸಲ್ಪಟ್ಟಿದೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ನಿರ್ವಾಣಂ ಗಚ್ಚತಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಎಂದು ಹೇಳುತ್ತಾ ಭಗವಂತನು ಅಧ್ಯಾಯವನ್ನ ಮುಗಿಸಿದ್ದನು. ಒಟ್ಟಾರೆಯಾಗಿ ಒಬ್ಬ ಸಾಧಕನಿಗೆ ಅಧ್ಯಾತ್ಮ ಸಾಧನೆಯ ಪಥದಲ್ಲಿ ಬೇಕಾದ ಎಲ್ಲ ವಿಚಾರಗಳನ್ನ ಬೀಜ ರೂಪದಲ್ಲಿ ಭಗವಂತ ಎರಡನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಇನ್ನು ಅದೇ ವಿಷಯಗಳನ್ನ ವಿಸ್ತಾರ ಮಾಡುವುದಕ್ಕೆ ಮುಂದಿನ ಅಧ್ಯಾಯಗಳು ಹೊರಟಿವೆ. ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲವೂ ಕೂಡ ಸಂಕ್ಷೇಪ ವಿಸ್ತಾರ ಪದ್ಧತಿಯಲ್ಲಿ ವಿಚಾರವನ್ನು ತಿಳಿಸಿಕೊಡ್ತದೆ. ಆರಂಭದಲ್ಲಿ ಸಂಕ್ಷೇಪವಾಗಿ ಎಲ್ಲ ವಿಷಯವನ್ನು ಹೇಳಿ ನಂತರ ಅದನ್ನ ವಿಸ್ತಾರ ಮಾಡುತ್ತಾ ಕೊನೆಯಲ್ಲಿ ಮತ್ತೆ ಸಂಕ್ಷೇಪವಾಗಿ ಹೇಳುತ್ತಾ ಅಧ್ಯಾಪನದ ರೀತಿಯನ್ನು ತಿಳಿಸಿಕೊಡುತ್ತೆ. ಇಲ್ಲಿಯೂ ಕೂಡ ಹೇಳುವುದನ್ನೆಲ್ಲ ಹೇಳಿ ಆಯಿತು, ಆದರೆ ಅದನ್ನ ವಿಸ್ತಾರ ಮಾಡಬೇಕಾದಂತಹ ಸಂದರ್ಭ ಬಂದಿದೆ. ಅದನ್ನ ಅರ್ಜುನನನ್ನ ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಆ ಕೆಲಸವನ್ನ ಮಾಡ್ತಾನೆ. ಯಾಕೆಂದ್ರೆ ಶ್ರೀಮದ್ ಭಗವದ್ಗೀತೆ ಅರ್ಜುನನ ಒಬ್ಬನ್ನೇ ಉದ್ದೇಶವಾಗಿಟ್ಟುಕೊಂಡು ಹೇಳಿದ್ದಲ್ಲ, ಇಡೀ ಜಗತ್ತಿಗೆ ಭಗವಂತ ಮಾಡಿದ ಒಂದು ಬೋಧನೆ. ಆದ್ದರಿಂದ ಅರ್ಜುನನು ಮಧ್ಯೆ ಮಧ್ಯೆ
ವತ್ಸದ ಹಾಗೆ ಕೆಚ್ಚಲಿಗೆ ಬಾಯಿ ಹಾಕ್ತಕ್ಕಂತಹ ಕರುವಿನ ಹಾಗೆ ಪ್ರಶ್ನೆಯನ್ನ ಕೇಳ್ತಾ ಶ್ರೀಕೃಷ್ಣನಿಂದ ಅನೇಕ ವಿಷಯಗಳನ್ನ ಹೊರಗೆಡಹುತ್ತಾನೆ. ಆದ್ದರಿಂದ ಮುಂದಿನ ಅಧ್ಯಾಯವು ಅರ್ಜುನನ ಒಂದು ಚಿಂತನೆಯೊಂದಿಗೆ ಸಂವಾದದೊಂದಿಗೆ ಆರಂಭವಾಗುತ್ತೆ. ಅದಕ್ಕೆ ಕರ್ಮ ಯೋಗ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಪ್ರಧಾನವಾಗಿ ಕರ್ಮ ಯೋಗದ ವಿಚಾರ ಅಲ್ಲಿ ಚರ್ಚಿಸಲ್ಪಟ್ಟಿದ್ರಿಂದ ಕರ್ಮಯೋಗ ಅಂತ. ಆರಂಭದ 7 ಶ್ಲೋಕಗಳಲ್ಲಿ ಅದರ ಪರಿಚಯವನ್ನ ಮಾಡಿಕೊಡ್ತಾರೆ, ಕರ್ಮಯೋಗದ ಪರಿಚಯ. 8ನೇ ಶ್ಲೋಕದಿಂದ ಆರಂಭ ಮಾಡಿ 20ನೇ ಶ್ಲೋಕದ ತನಕ ಕರ್ಮಯೋಗದ ಸವಿಸ್ತಾರವಾದಂತಹ ಒಂದು ಚಿಂತನೆ ಬರುತ್ತದೆ. ಕರ್ಮಯೋಗದ ಅನೇಕ ಮುಖಗಳನ್ನ ಭಗವಂತ ಹೇಳ್ತಾನೆ. 21ನೇ ಶ್ಲೋಕದಿಂದ ಆರಂಭ ಮಾಡಿ 29ನೇ ಶ್ಲೋಕದ ತನಕ ಭಗವಂತನು ಜ್ಞಾನಿಯ ಕರ್ತವ್ಯದ ಬಗ್ಗೆ ಹೇಳ್ತಾನೆ. ಗೃಹಸ್ಥ ಜ್ಞಾನಿಯ ಕರ್ತವ್ಯ, ಲೋಕ ಸಂಗ್ರಹ ಅಂತ ಕರೀತಾರೆ. ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದಾನೆ. ತದನಂತರ 30ನೇ ಶ್ಲೋಕದಿಂದ 35ರ ತನಕ ಇಡೀ ಕರ್ಮಯೋಗದ ಸಾರವನ್ನ ಒಮ್ಮೆ ಹೇಳಿ ಅಲ್ಲಿಗೆ ಕರ್ಮಯೋಗದ ಚಿಂತನೆ ಮುಗಿಸ್ತಾನೆ. ಮತ್ತೆ 36ನೇ ಶ್ಲೋಕದಲ್ಲಿ ಅರ್ಜುನನ ಒಂದು ಪ್ರಶ್ನೆ, ಮನುಷ್ಯನಿಗೆ ಬಯಕೆಗಳು ಆಸೆಗಳು ಏಕೆ ಬರ್ತವೆ ಎನ್ನುವಂತಹ ಪ್ರಶ್ನೆಯನ್ನ ಆಧರಿಸಿ ಅದಕ್ಕೆ ಉತ್ತರ ರೂಪದಲ್ಲಿ 43ನೇ ಶ್ಲೋಕದ ತನಕ ವಿಚಾರವನ್ನು ತಿಳಿಸಿದ್ದಾನೆ. ಹೀಗೆ ಆರಂಭದಲ್ಲಿ ಕರ್ಮಯೋಗದ ಪರಿಚಯ, ಕರ್ಮಯೋಗದ ವಿಸ್ತಾರ, ಲೋಕ ಸಂಗ್ರಹ ದೃಷ್ಟಿ, ತದನಂತರ ಕರ್ಮಯೋಗದ ಸಾರ, ಮತ್ತೆ ಅರ್ಜುನನ ಪ್ರಶ್ನೆಗೆ ಉತ್ತರ, ಇಷ್ಟು ಚಿಂತನೆಗಳನ್ನ ಒಳಗೊಂಡಂತಹದ್ದು ಈ 3ನೇ ಅಧ್ಯಾಯ ಕರ್ಮಯೋಗ. ನಾವು ಶ್ಲೋಕದಿಂದ ಆರಂಭ ಮಾಡೋಣ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಗುರು ಶಿಷ್ಯರ ಮಧ್ಯೆ ಸಂವಾದ ನಡೀತಾ ಇದೆ. ವಿವಾದ ಆಗಬಾರದು, ಸಂವಾದ ಆಗಬೇಕು ಅಂತ ಹೇಳ್ತಾರೆ. ಸಂವಾದದಲ್ಲಿ ತಮ್ಮ ಜ್ಞಾನವನ್ನ ವೃದ್ಧಿ ಮಾಡೋದಕ್ಕೋಸ್ಕರ ನಡೆಯತಕ್ಕಂತಹ ಒಂದು ವಾರ್ತಾಲಾಪ. ಉಪನಿಷತ್ತುಗಳಲ್ಲೆಲ್ಲ ಇದೇ ಕ್ರಮವನ್ನು ನಾವು ನೋಡ್ತೇವೆ. ತುಂಬಾ ಜನ ಶಿಷ್ಯರು ಕುಳಿತುಕೊಂಡು ಕೇಳುವಂಥದ್ದು, ಗುರುಗಳ ಮಾತ್ರ ಹೇಳುವಂಥದ್ದು ಆ ರೀತಿ ಇರ್ತಿರ್ಲಿಲ್ಲ. ಪಾಠದ ಮಧ್ಯದಲ್ಲಿ ಪ್ರಶ್ನೆಗಳು ಬಂದ್ರೆ ಅಲ್ಲಿಯೇ ಕೂತ್ಕೊಂಡು ಕೇಳ್ತಾ ಇದ್ರು. ಪರಸ್ಪರ ಚರ್ಚೆಗಳಾಗ್ತಾ ಇದ್ವು, ಪ್ರಶ್ನೋತ್ತರಗಳಾಗ್ತಾ ಇದ್ವು. ಈ ರೀತಿಯಾದಂತಹ ಒಂದು ಸಂವಾದದ ವ್ಯವಸ್ಥೆ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿತ್ತು. ನಾನು ಪಾಠ ಮಾಡ್ತೇನೆ, ನೀವು ಕೇಳಿಸ್ಕೊಂಡು ಹೋಗಿ, ಅದರ ಬಗ್ಗೆ ಏನು ಪ್ರಶ್ನೆ ಕೇಳಬೇಡಿ, ಆ ರೀತಿಯಾಗಿರ್ಲಿಲ್ಲ. ಪ್ರಶ್ನೆ ಕೇಳಿ ಎಂಬುದಾಗಿ ಪ್ರಚೋದಿಸ್ತಾ ಇದ್ರು. ಪ್ರಶ್ನೆ ಯಾರ ಮನಸ್ಸಿಗೆ ಬರ್ತದೆ? ಯಾರು ಸರಿಯಾಗಿ ಕೇಳಿಸಿಕೊಂಡಿದ್ದಾರೋ ಅವರಿಗೆ ಪ್ರಶ್ನೆ ಬರ್ತದೆ. ಪ್ರಶ್ನೆ ಯಾರಿಗೆ ಬರೋಲ್ಲ, ಯಾರಿಗೆ ಎಲ್ಲವೂ ಗೊತ್ತಿದೆಯೋ ಅವ್ರ ಪ್ರಶ್ನೆ ಬರಲ್ಲ. ಅಥವಾ ಯಾರು ಏನು ಕೇಳಿಸ್ಕೊಂಡಿಲ್ವೋ ಅವರಿಗೂ ಪ್ರಶ್ನೆ ಬರಲ್ಲ. ಪ್ರಶ್ನೆಗೊಬ್ಬನು ಕೇಳುತ್ತಿದ್ದಾನೆ ಅಂದ್ರೆ ಬೆಳೆಯುವುದರ ದ್ಯೋತಕ. ಮಕ್ಕಳು ಪ್ರಶ್ನೆ ಕೇಳುತ್ತಿದ್ದಾರೆ ಅಂದ್ರೆ ತಂದೆ ತಾಯಂದಿರು ಅದಕ್ಕೆ ಪ್ರೋತ್ಸಾಹಿಸಬೇಕು. ತಲೆಹರಟೆ ಬೇರೆ, ನಿಜವಾದ ಪ್ರಶ್ನೆಗಳು, ನಿಜವಾದಂತಹ ಒಂದು ಜ್ಞಾನದ ಆಸಕ್ತಿ ಅವರಲ್ಲಿ ತೋರಿಕೊಂಡಾಗ ತಂದೆ ತಾಯಿಗಳ, ಶಿಕ್ಷಕರ ಜವಾಬ್ದಾರಿ ಅದಕ್ಕೆ ಉತ್ತರವನ್ನ ಕೊಟ್ಟು ಅವರ ಜ್ಞಾನ ತೃಷೆಯನ್ನ ತೀರಿಸ್ತಕ್ಕಂಥದ್ದು. ಹಾಗೆ ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯೂ ಕೂಡ
ಪ್ರಶ್ನೆ ಮಾಡುವುದನ್ನ ನಾವು ಪ್ರೋತ್ಸಾಹಿಸಬೇಕು. ಪ್ರಶ್ನೆ ನಡೀತಾ ಇದೆ, ಕೇಳ್ತಿದ್ದಾನೆ ಅಂದ್ರೆ ಚಿಂತನೆಯನ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದು ದಡ್ಡತನದ ಲಕ್ಷಣ ಅಲ್ಲ. ಕೆಲವರು ಪ್ರಶ್ನೆ ಕೇಳಲಿಕ್ಕೆ ತುಂಬಾ ಹಿಂಜರಿಯುತ್ತಾರೆ. ಉಪನ್ಯಾಸಾದಿಗಳಲ್ಲಿ, ಸತ್ಸಂಗಗಳಲ್ಲಿ ಪ್ರಶ್ನೆಯನ್ನು ಕೇಳಿ ಅಂತ ಹೇಳಿದ್ರೆ ಹಿಂಜರಿಕೆಯನ್ನು ತೋರಿಸ್ತಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಈ ಪ್ರಶ್ನೆಯನ್ನ ಕೇಳಿದರೆ ಜನಗಳು ಇವನಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರೇನೋ ಅಂತ. ಹಾಗಲ್ಲ. ಪ್ರಶ್ನೆಯನ್ನ ಕೇಳುವುದ್ರ ಮೂಲಕ ಇವನು ಜಿಜ್ಞಾಸುವಾಗಿದ್ದಾನೆ, ಜ್ಞಾನವನ್ನ ಅಪೇಕ್ಷಿಸ್ತಾ ಇದ್ದಾನೆ ಎನ್ನುವುದು ಗೊತ್ತಾಗುತ್ತದೆ. ದಡ್ಡತನದ ಪ್ರಶ್ನೆ ಇರಲಿ, ತುಂಬಾ ಬುದ್ಧಿವಂತಿಕೆಯ ಪ್ರಶ್ನೆ ಇರಲಿ, ಪ್ರಶ್ನೆಯೇ. ಆದ್ದರಿಂದ ಅರ್ಜುನನಿಂದ ನಾವು ಈ ಗುಣವನ್ನು ಕಳೆದುಕೊಳ್ಳಬೇಕು. ತನ್ನ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಪ್ರಶ್ನೆಯನ್ನ ಹಿಂಜರಿಕೆ ಇಲ್ಲದೆ ನೇರವಾಗಿ ದಿಟ್ಟತನದಿಂದ ಕೇಳ್ತಾನೆ, ವಿನೀತನಾಗಿ ಕೇಳ್ತಾನೆ. ಇದು ಕೂಡ ಬಹಳ ಮುಖ್ಯ. ಆ ಪ್ರಶ್ನೆಯ ಕೇಳುವುದರ ಹಿಂದೆ ಗುರುಗಳನ್ನ ಪರೀಕ್ಷಿಸುವುದಲ್ಲ, ಅಥವಾ ತನಗೆ ಎಷ್ಟು ದೊಡ್ಡ ಪ್ರಶ್ನೆ ಗೊತ್ತಿದೆ, ನಾನೆಷ್ಟು ದೊಡ್ಡ ಬುದ್ಧಿವಂತ ಅಂತ ಪ್ರದರ್ಶನ ಮಾಡುವುದೂ ಅಲ್ಲ. ತನ್ನ ಜ್ಞಾನದ ತೃಷೆಯನ್ನ, ತನ್ನ ಜ್ಞಾನದ ಹಸಿವನ್ನ ಹಿಂಗಿಸಿಕೊಳ್ಳಲು, ಸ್ಪಷ್ಟವಾದಂತಹ ವಿವೇಕ ಮೂಡಿಸಿಕೊಳ್ಳಲು ಆ ಪ್ರಶ್ನೆಯನ್ನು ಕೇಳುವುದಾಗಬೇಕು. ಆವಾಗ ಸಂವಾದ ನಡೆಯುತ್ತೆ, ಅದ್ಭುತವಾದಂತಹ ಒಂದು ಜ್ಞಾನದ ಒಂದು ಚರ್ಚೆ ನಡೆಯುತ್ತೆ. ಚರ್ಚೆಯಿಂದಲೇ ಜ್ಞಾನ ವೃದ್ಧಿ ಆಗತಕ್ಕಂಥದ್ದು. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳ್ತಾರೆ. ವಾದ ಅಂದ್ರೆ ಸಂವಾದ ಅಂತ ಅರ್ಥ. ಸಂವಾದದಿಂದ ತತ್ವಬೋಧ ಉಂಟಾಗ್ತದೆ, ಜ್ಞಾನದ ವೃದ್ಧಿ ಉಂಟಾಗ್ತದೆ. ಪ್ರಾಚೀನ ಶೈಲಿ ಹಾಗೆ ಇತ್ತು. ಅದಕ್ಕೆ ಅರ್ಜುನ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಅವನ ಪ್ರಶ್ನೆ ಯಾವುದು ಅಂದ್ರೆ, ಶ್ರೀ ಪರಮಾತ್ಮ, ಹೇ ಜನಾರ್ದನ, ದುಷ್ಟ ಜನರನ್ನ ಸಂಹಾರ ಮಾಡುವವನೇ, ಹೇ ಕೇಶವ, ಕೇಶಿ ಮುಂತಾದ ರಾಕ್ಷಸರನ್ನ ಕೊಂದವನೇ, ನನ್ನ ಪ್ರಶ್ನೆ ಏನು ಅಂದ್ರೆ, ನೀನು ಹಿಂದಿನ ಅಧ್ಯಾಯದಲ್ಲಿ, ಅಂದ್ರೆ ಹಿಂದೆ ನೀನು ಆಡಿರತಕ್ಕಂತಹ ಮಾತುಗಳಲ್ಲಿ ಜ್ಞಾನ ಯೋಗವನ್ನು ಹೊಗಳಿದ್ದೀಯ, ಮತ್ತೆ ನನಗೆ ಕರ್ಮವನ್ನ ಮಾಡು ಎಂಬುದಾಗಿ ಹೇಳ್ತಾ ಇದ್ದೀಯ. ಹೊಗಳಿದ್ದು ಜ್ಞಾನ ಯೋಗ, ನನಗೆ ಉಪದೇಶ ಮಾಡ್ತಾ ಇರೋದು ಕರ್ಮಯೋಗ. ಅದು ತಪ್ಪಲ್ವೇ ಅಂತ. ಯಾಕೆ ಹಾಗೆ ಮಾಡ್ತಿದ್ದಿ ನೀನು? ನನಗೆ ಜ್ಞಾನದ ಬಗ್ಗೆಯೇ ಆಸಕ್ತಿ ಇದೆ, ಅದಕ್ಕೆ ನಾನು ಹೇಳ್ತಾ ಇರೋದು ಬೇಡ ಯುದ್ಧ, ಘೋರವಾದ ಯುದ್ಧವನ್ನ ಮಾಡಿ ರಕ್ತಸಿಕ್ತವಾದ ಭೋಗವನ್ನು ಅನುಭವಿಸುವುದಕ್ಕಿಂತ ಎಲ್ಲೋ ಕಾಡಿನಲ್ಲಿ ವಾಸಿಸಿಕೊಂಡು ಶಾಸ್ತ್ರ ಚಿಂತನೆಯಲ್ಲಿ, ಭಿಕ್ಷಾಟನೆಯಲ್ಲಿ ಜೀವನವನ್ನ ಕಳೆಯುವುದೇ ಸೂಕ್ತ ಎಂಬುದಾಗಿ ನನಗನ್ನಿಸ್ತಾ ಇದೆ. ನೀನು ಕೂಡ ಅದನ್ನೇ ಹೇಳ್ತಿದ್ಯಾ, ಜ್ಞಾನವೇ ಶ್ರೇಷ್ಠ ಎಂಬುದಾಗಿ ಹೇಳ್ತಿದ್ಯಾ. ಎಲ್ಲಿ ಹೇಳಿದ್ದಾನೆ ಅವನು? 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ 15 ಶ್ಲೋಕಗಳು ಪೂರ್ತಿ ಆತ್ಮವಿಚಾರವನ್ನೇ ಅವನು ಹೇಳಿದ್ದು. ಆತ್ಮಕ್ಕೂ ಅನಾತ್ಮಕ್ಕೂ ಇರತಕ್ಕಂತಹ ವ್ಯತ್ಯಾಸವನ್ನೇ ಹೇಳಿದ್ದು. ತದನಂತರ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮಮಾನ್ ಮುಂತಾದ ಕಡೆಗಳಲ್ಲಿ ವಿಷಯ ಭೋಗದ ನಿರಾಕರಣೆಯನ್ನ ಹೇಳ್ತಾ ಆ ಮೋಕ್ಷ ಸಾಧನೆಯನ್ನೇ ಎತ್ತಿ ಹಿಡಿದುದನ್ನು ಕಾಣುತ್ತೇವೆ. ಮತ್ತು ಅಧ್ಯಾಯದ ಕೊನೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನ ಹೇಳುವಾಗ ಆ 18 ಶ್ಲೋಕಗಳಲ್ಲಿ ಒಬ್ಬ ಜ್ಞಾನಿಯಾದವನು ಹೇಗೆ ಬದುಕುತ್ತಾನೆ ಎಂಬುದನ್ನು ತಿಳಿಸಿಕೊಟ್ಟಿದ್ದೀಯ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಶ್ಚರತಿ ನಿಸ್ಪೃಹ, ಕಾಮನೆಗಳನ್ನು ಬಿಡತಕ್ಕಂಥದ್ದು, ಇಂದ್ರಿಯ ನಿಗ್ರಹವನ್ನು ಹೊಂದತಕ್ಕಂಥದ್ದು ಮುಂತಾದ ವಿಷಯಗಳನ್ನು ಹೇಳಿ ಕೊನೆಯನ್ನು ಕೂಡ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ, ಇದು ಬ್ರಾಹ್ಮಿ ಸ್ಥಿತಿ, ಬ್ರಹ್ಮಸ್ವರೂಪದಲ್ಲಿ ನೆಲೆನಿಲ್ಲತಕ್ಕಂಥ ಸ್ಥಿತಿ, ಇದನ್ನ ಪಡೆದವನು ಮೋಹಕ್ಕೆ ಒಳಗಾಗುವುದಿಲ್ಲ ಎಂಬುದಾಗಿ ಹೇಳ್ತಾ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡಿದ್ಯ. ಆದ್ರೆ ಅದರಲ್ಲಿ ನೀನು ನನಗೇನೇ ಉಪದೇಶ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ಹೇ ಅರ್ಜುನ, ತಸ್ಮಾತ್ ಯೋಗಾಯ ಯುಜ್ಯಸ್ವ ಅಂತ ಹೇಳ್ತೀಯ.
ವಾಧಿಕಾರಸ್ಥಂ ಅಂತ ಹೇಳಿದ್ಯಾ. ಕರ್ಮಣಿಯೇವ ಅಧಿಕಾರ ತ್ವಂ, ನಿನಗೆ ಕರ್ಮದಲ್ಲಿ ಅಧಿಕಾರ, ಯೋಗಕ್ಕಾಗಿ ಯುದ್ಧ ಮಾಡು ಎಂಬುದಾಗಿ ಹೇಳ್ತಿದ್ಯಾ. ಹೊಗಳಿದ್ದು ಜ್ಞಾನವನ್ನ, ನನಗೆ ಪ್ರಚೋದಿಸ್ತಾ ಇರತಕ್ಕಂಥದ್ದು ನೀನು ಕರ್ಮವನ್ನ. ಆದ್ದರಿಂದ ನನಗೆ ಗೊಂದಲ ಉಂಟಾಗಿದೆ ಅಂತ ಹೇಳ್ತಾನೆ. ಜಾಯಸಿ ಚೇತ್ ಕರ್ಮಣಹತೆ ಮತಾ ಜನಾರ್ದನ. ಬುದ್ಧಿ ಅಂದ್ರೆ ಜ್ಞಾನ ಯೋಗ ಅಂತ ಅರ್ಥ ಇದೆ ನೋಡಿ. ಸಂಸ್ಕೃತದ ಶಬ್ದಗಳನ್ನ ನಾವು ಅರ್ಥ ಮಾಡುವಾಗ ಕಾಂಟೆಕ್ಸ್ಟ್ ಅಂದ್ರೆ ಪ್ರಸಂಗಕ್ಕೆ ಅನುಗುಣವಾಗಿ ಅರ್ಥವನ್ನ ಮಾಡಬೇಕು. ಈ ಶ್ಲೋಕದಲ್ಲಿ ಬುದ್ಧಿ ಎನ್ನುವ ಶಬ್ದಕ್ಕೆ ಅರ್ಥ ಜ್ಞಾನ ಅಂತ ಅರ್ಥ. ಬುದ್ಧಿ ಎನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವೂ ಇದೆ ಪ್ರಸಿದ್ಧವಾದದ್ದೇನು, ನಮ್ಮ ಇನ್ಸ್ಟ್ರೂಮೆಂಟ್, ಜ್ಞಾನ ಸಾಧನವಾಗಿರತಕ್ಕಂತಹ, ಜ್ಞಾನಕ್ಕೆ ಉಪಕರಣವಾಗಿರತಕ್ಕಂಥ ನಿಶ್ಚಯಾತ್ಮಿಕವಾದ ಬುದ್ಧಿ, ಅಂತಃಕರಣ ವೃತ್ತಿ, ಅದಕ್ಕೂ ಬುದ್ಧಿ ಅಂತ ಕರೀತಾರೆ. ಮನಸ್ಸು ಬುದ್ಧಿ ಅಂತ ಪ್ರಸಿದ್ಧವಾದಂತಹ ಹೆಸರು ಹಾಗೆ ಬುದ್ಧಿ ಅಂತ. ಆದ್ರೆ ಈ ಪ್ರಸಂಗದಲ್ಲಿ ಬುದ್ಧಿ ಅಂದ್ರೆ ಜ್ಞಾನ ಯೋಗ ಅಂತ, ಆತ್ಮವಿಚಾರ ಅಂತ ಅರ್ಥ. ಹೇ ಭಗವಂತ, ಆತ್ಮವಿಚಾರವು ಕರ್ಮಯೋಗಕ್ಕಿಂತ ಜಾಯಸಿ ಶ್ರೇಷ್ಠ ಅಂತ ಆಗಿದ್ರೆ ತತ್ ಕಿಂ ಘೋರೇ ಕರ್ಮಣಿ ಮಾಂ ನಿಯೋಜಯಸಿ, ನನಗೆ ಈ ಘೋರವಾದ ಕರ್ಮದಲ್ಲಿ ನನಗೆ ಯಾಕೆ ನೂಗ್ತಾ ಇದ್ದೀಯಾ? ಜ್ಞಾನಕ್ಕೆ ನನ್ನನ್ನ ಉದ್ಯುಕ್ತಗೊಳಿಸು, ಜ್ಞಾನ ಮಾರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗು. ನಾನು ಕರ್ಮವನ್ನು ಬಿಟ್ಟು ತೆರಳಲಿಕ್ಕೆ ಸಿದ್ಧನಾಗಿದ್ದೇನೆ, ಆದ್ರೆ ನೀನು ಕರ್ಮ ಮಾಡುವಂತಿದ್ಯಾ ಇಲ್ಲಿ, ಅದು ನನಗೆ ಗೊಂದಲ ಆಗಿದೆ. ಜ್ಞಾನವನ್ನ ಹೊಗಳಿದ್ದೀಯಾ, ಆ ಮಾರ್ಗದಲ್ಲಿ ಉಪಕ್ರಮಿಸ್ಲಿಕ್ಕೆ ಹೊರಟಂತಹ ನನ್ನನ್ನ ತಡೆದು ಕರ್ಮದಲ್ಲಿ ತೊಡಗಿಸ್ತಾ ಇದ್ದೀಯಾ. ಇದು ಯಾರಿಗೋ ಹೇಳಿದ ಹಾಗೆ ನೋಡಿ, ಇಲ್ಲಿಂದ ನಿಮ್ಮೂರಿಗೆ ಹೋಗ್ಲಿಕ್ಕೆ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಅಂತ ಹೇಳೋದು, ತುಂಬಾ ಬೇಗನೆ ಹೋಗಿ ಮುಟ್ಟತ್ತೆ ಅಂತ ಹೇಳೋದು. ಆದ್ರೆ ನೀವು ಬಸ್ನಲ್ಲೇ ಹೋಗಿ ಅಂತ ಹೇಳೋದು, ಅದು ಹೇಗೆ? ಅದು ಅಂದ್ರೆ ಯೋಗ್ಯವಾದದ್ದನ್ನು ಹೇಳಿ ಕನಿಷ್ಠವಾದದಕ್ಕೆ ನಮ್ಮನ್ನ ಪ್ರೇರೇಪಣೆ ಕೊಟ್ಟರೆ ಗೊಂದಲ ಆಗುವುದಿಲ್ವೇ? 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 50 ರೂಪಾಯಿ ನೋಟು ಎಲ್ಲಾ ಮುಂದಿಟ್ಕೊಂಡು ಇದೆಲ್ಲವಕ್ಕೂ ನೀನು ಆಹನಾಗಿದ್ದೀಯಾ, ಆದ್ರೆ 50 ರೂಪಾಯಿ ತಗೋ ಅಂತ ಹೇಳಿದ್ರೆ ಹೇಗೆ? ಹಾಗೆ ಹೇಳಿದಂತೆ ಅರ್ಜುನನಿಗೆ ಅನಿಸಿತ್ತು. ಅದಕ್ಕೆ ಅವನು ಹೇಳ್ತಾನೆ, ವ್ಯಾಮಿಶ್ರೇನೇವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ. ವ್ಯಾಮಿಶ್ರ ಅಂತ ಹೇಳಿದ್ರೆ ಗೊಂದಲಮಯವಾಗಿರತಕ್ಕಂತಹ, ಸಂದೇಹಕ್ಕೆ ಆಸ್ಪದವನ್ನು ಉಂಟು ಮಾಡತಕ್ಕಂತಹ ವಾಕ್ಯಗಳಿಂದ, ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಉಂಟಾದ ಹಾಗೆ ಆಗಿದೆ ಅಂತ ಹೇಳ್ತಾನೆ. ಇಲ್ಲಿ ಬುದ್ಧಿ ಅನ್ನೋ ಶಬ್ದಕ್ಕೆ ಇನ್ಸ್ಟ್ರೂಮೆಂಟ್, ಇಂಟಲೆಕ್ಟ್ ಅಂತ ಅರ್ಥ. ನಾವು ಸಾಮಾನ್ಯ ಲೌಕಿಕದಲ್ಲಿ ಬಳಸ್ತೇವಲ್ಲ ಬುದ್ಧಿ ಎನ್ನುವ ಉಪಕರಣ. ಹಿಂದಿನ ಶ್ಲೋಕದಲ್ಲಿ ಬುದ್ಧಿ ಅಂದ್ರೆ ಜ್ಞಾನ. ನನ್ನ ಬುದ್ಧಿಗೆ ಮೋಹ ಉಂಟಾದ ಹಾಗೆ, ಅವಿವೇಕ ಉಂಟಾದ ಹಾಗೆ ಆಗಿದೆ ಅಂತ ಹೇಳ್ತಾನೆ. ನೋಡಿ, ಮಾತು ಹೇಗೆ ಆಡಬೇಕು ಅಂತ ಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಬೇಕು. ನೀನು ನನ್ನ ಬುದ್ಧಿಗೆ ಮೋಹ ಉಂಟು ಮಾಡಿದ್ದೀಯಾ ಅಂತ ಹೇಳುವುದಿಲ್ಲ, ನನಗೆ ಅವಿವೇಕವನ್ನ ನೀನು ಉಂಟು ಮಾಡಿದ್ದೀಯಾ ಅಂತ ಹೇಳುವುದಿಲ್ಲ, ನನ್ನ ಬುದ್ಧಿಗೆ ಮೋಹ ಉಂಟಾದ ಹಾಗೆ ಆಗಿದೆ ಅಂತ. ಆ ವಿನಯ, ಆ ವಿಧೇಯತೆ, ಆ ಶರಣಾಗತಿ, ಆ ಗುರುತ್ವ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾನೆ. ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾತ್. ಆದ್ರೆ ನನಗೆ ಈ ರೀತಿ ಗೊಂದಲವನ್ನ ಉಂಟು ಮಾಡಬೇಡ ಕೃಷ್ಣ. ಎರಡು ರೀತಿಯಲ್ಲಿ ಕರ್ಮಯೋಗವನ್ನು, ಜ್ಞಾನಯೋಗವನ್ನು ಎರಡನ್ನೂ ಮುಂದಿಟ್ಟುಕೊಂಡು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಗೊಂದಲದಲ್ಲಿ ನಾನಿದ್ದೇನೆ. ಆದ್ರೆ ನನಗೆ ಏಕಂ ವದ, ಯಾವುದೋ ಒಂದು ಮಾರ್ಗವನ್ನು ಹೇಳು, ನೀನು ನಿಶ್ಚಿತವಾದಂತಹ ಮಾರ್ಗವನ್ನು ಹೇಳು, ನನಗೆ ಗೊಂದಲ ಇಲ್ಲದೆ ಆಯ್ಕೆ ಮಾಡ್ಲಿಕ್ಕೆ ಆಗಬೇಕು, ಆ ರೀತಿ ನನಗೆ ಉಪದೇಶವನ್ನು ಕೊಡು ಎಂಬುದಾಗಿ ಹೇಳ್ತಿದ್ದಾನೆ. ಯಾವುದರಿಂದ ನನಗೆ ಶ್ರೇಯಸ್ಸು ಉಂಟಾಗ್ತದೆ. ಶ್ರೇಯಸ್ಸು ಅಂದ್ರೆ ಮೋಕ್ಷ. ಮೋಕ್ಷವನ್ನು ಕೊಡತಕ್ಕಂಥ ನಿಶ್ಚಿತ ಮಾರ್ಗವನ್ನು ಉಪದೇಶಿಸು ಎಂಬುದಾಗಿ ಅರ್ಜುನನ ಪ್ರಶ್ನೆ. ಎಷ್ಟೋ ಜನ ಲೌಕಿಕರು
ಈ ಮಾತುಗಳನ್ನು ಹೇಳ್ತಾನೆ. ಜ್ಞಾನ ಯೋಗ ಶ್ರೇಷ್ಠವೋ, ಕರ್ಮಯೋಗ ಶ್ರೇಷ್ಠವೋ, ಭಕ್ತಿ ಯೋಗ ಶ್ರೇಷ್ಠವೋ, ಹಠಯೋಗ ಶ್ರೇಷ್ಠವೋ, ಕುಂಡಲಿನಿ ಯೋಗ ಶ್ರೇಷ್ಠವೋ, ಜಪಯೋಗ ಹೀಗೆ ಯೋಗಗಳು ಅನೇಕ ಇವೆ ಅಂತ ಭ್ರಮಿಸಿಕೊಂಡು ಯಾವ ಯೋಗ ಶ್ರೇಷ್ಠ ಎಂಬುದಾಗಿ ಒಂದು ಪ್ರಶ್ನೆ ಮಾಡ್ಲಿಕ್ಕುಂಟು. ಆರಂಭದಲ್ಲಿ ನಾನು ಹೇಳಿದ್ದೇನೆ, ಭಗವದ್ಗೀತೆಯಲ್ಲಿ 18 ಯೋಗ ಇದೆ ಅಂತ ಹೇಳುವವರು ಕೆಲವರಿದ್ದಾರೆ. ಅದು ತಪ್ಪು, ಅದು ಭ್ರಾಂತಿ. ಇದೇ ಮುಂದಿನ ಶ್ಲೋಕದಲ್ಲಿ ಭಗವಂತ ಆ ಭ್ರಾಂತಿಯನ್ನು ತೆಗಿತಾನೆ. 18 ಯೋಗಗಳಿಲ್ಲ. ಆದರೆ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ, ಮೋಕ್ಷಕ್ಕೆ ನೂರಾರು ದಾರಿಗಳು, ಯಾವ ದಾರಿಯಿಂದ ನಡೆದರೂ ಕೂಡ ನಿಮಗೆ ಅಂತಿಮವಾಗಿ ಮೋಕ್ಷ ಸಿಗ್ತದೆ. ಕೆಲವೊಂದು ದಾರಿ ವೇಗವಾಗಿ ಕ್ರಮಿಸ್ತದೆ, ಕೆಲವೊಂದು ದಾರಿ ನಿಧಾನವಾಗಿ ಕ್ರಮಿಸ್ತದೆ. ಆದ್ದರಿಂದ ಯಾವ ದಾರಿ ಶ್ರೇಷ್ಠ? ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಲೌಕಿಕರು ಕೇಳ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಅಧ್ಯಾತ್ಮ ಸಾಧನೆಯ ನಿಶ್ಚಿತವಾದ ಪಥವನ್ನ ಅವರು ತಿಳಿಯದೇ ಇರುವುದಾಗಿದೆ. ಶಾಸ್ತ್ರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಇಂತಹ ಅನೇಕ ಗೊಂದಲಗಳನ್ನು ನಮಗೆ ದೂರ ಮಾಡ್ತದೆ. ಅರ್ಜುನನ ಪ್ರಶ್ನೆಯ ಮೂಲಕ ನಮಗೆ ಉತ್ತರವನ್ನ ಭಗವಂತ ಕೊಡ್ತಾ ಇದ್ದಾನೆ. ಈ ಎರಡು, ಕರ್ಮಯೋಗ ಮತ್ತು ಜ್ಞಾನಯೋಗ, ಅದು ಎರಡರಲ್ಲಿ ಯಾವುದು ಆಯ್ಕೆ ಮಾಡಲಿಕ್ಕೆ ಯೋಗ್ಯವಾದದ್ದು ಎಂಬುದು ಅರ್ಜುನನ ಪ್ರಶ್ನೆ. ಅರ್ಜುನಿಗೆ ಕಮಾಂಡ್ ಮಾಡಿ ಅಭ್ಯಾಸ. ಸೇನೆಯಲ್ಲೆಲ್ಲ ಅವರಿಗೆಲ್ಲ ಎರಡರಲ್ಲೊಂದು ಹೇಳ್ಬಿಡ್ಬೇಕು, ಹಾಗೆ ಹೀಗೆ ಅಂತಿಲ್ಲ. ಸ್ಪಷ್ಟವಾದಂತಹ ಒಂದು ಆದೇಶ ಕೊಟ್ಬಿಟ್ರೆ ಸೇನೆ ಹಾಗೆ ನಡ್ಕೊಳ್ತದೆ. ಆ ಅಭ್ಯಾಸ ಇರುವುದರಿಂದ ಯಾವುದೋ ಒಂದನ್ನು ಹೇಳಪ್ಪ ಕೃಷ್ಣ ಎಂಬುದಾಗಿ ತನ್ನ ಮನಸ್ಸಿನ ಭಾವನೆಯನ್ನು ಹೇಳಿದ್ದಾನೆ. ಈಗ ಭಗವಂತ ಏನು ಉತ್ತರ ಕೊಡ್ತಾನೆ ಎಂಬುದಾಗಿ ನೋಡೋಣ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಬಹಳ ಮುಖ್ಯವಾದಂತಹ ಒಂದು ಶ್ಲೋಕ. ಈ ಶ್ಲೋಕವನ್ನ ಶಂಕರ ಭಗವತ್ಪಾದರು ಅಲ್ಲಲ್ಲಿ ಕೊಟೇಶನ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಮೊದಲ ಸಂಗತಿ ನಾವು ತಿಳಿಬೇಕಾದ್ದೇನೆಂದ್ರೆ, ಎರಡರಲ್ಲಿ ಯಾವುದು ಒಂದನ್ನು ನಿಶ್ಚಿತವಾಗಿ ಹೇಳು ಎಂಬ ಅರ್ಜುನನ ಒಂದು ಪ್ರಶ್ನೆಗೆ ಭಗವಂತ ಯಾವುದೋ ಒಂದು ಮಾರ್ಗವನ್ನು ನಿಶ್ಚಿತವಾಗಿ ಹೇಳಲಿಕ್ಕೆ ಹೊರಟಿಲ್ಲ. ನಮ್ಮಲ್ಲಿ ಎರಡು ರೀತಿಯ ಬೋಧನೆಗಳನ್ನು ನೋಡ್ತೇವೆ. ಕೆಲವರು ಆದೇಶವನ್ನ ನೀಡ್ತಾರೆ, ಕಮಾಂಡ್ಸ್ ಅನ್ನ ನೀಡ್ತಾರೆ. ಅದಕ್ಕೆ ಪ್ರೀಚಿಂಗ್ ಅಂತ ಹೇಳ್ತಾರೆ. ನೀನು ಹೀಗೆ ಮಾಡು, ಹೀಗೆ ಮಾಡಬೇಡ, ಹೀಗಿರ್ಬೇಕು, ಹೀಗಿರಬಾರದು, ಬೆಳಿಗ್ಗೆ 4 ಗಂಟೆಗೆ ಏಳಬೇಕು, ಸಂಧ್ಯಾ ಸ್ನಾನವನ್ನ ಮಾಡಬೇಕು, ಧ್ಯಾನವನ್ನ ಮಾಡಬೇಕು. ಇದಕ್ಕೆ ಪ್ರೀಚಿಂಗ್, ಆದೇಶಗಳನ್ನ ಹೇಳ್ತಕ್ಕಂಥದ್ದು. ಅವ್ರು ಹೇಳಿದ ಹಾಗೆ ಅವ್ರು ನಡ್ಕೊಳ್ಬೇಕು, ಅದರಿಂದ ಒಳ್ಳೇದಾಗ್ತದೆ ಅಷ್ಟೇ. ಅದಕ್ಕಿಂತ ಹೊರತಾಗಿ ವಿಶ್ಲೇಷಣೆಗಳಿಲ್ಲ. ಎಷ್ಟೋ ಮತಗಳಲ್ಲಿ ಇದೇ ರೀತಿಯ ಆದೇಶಗಳು ಸಿಗುತ್ತೆ. ನೀನು ಈ ಹಬ್ಬವನ್ನು ಹೀಗೆ ಆಚರಿಸಬೇಕು, ನೀನು ಜೀವನದಲ್ಲಿ ಹೀಗೆ ನಡ್ಕೊಳ್ಬೇಕು, ಇಲ್ಲದಿದ್ರೆ ದೇವರು ನಿನ್ನನ್ನು ಕ್ಷಮಿಸುವುದಿಲ್ಲ, ಇಷ್ಟೇ. ಈ ಆದೇಶಗಳನ್ನ ನಾವು ಕೊಟ್ರೆ ನಿಜವಾದಂತಹ ಅದರ ಅನುಸರಣೆ ಆಗುವುದಿಲ್ಲ. ಅದಕ್ಕೆ ಪ್ರೀಚಿಂಗಿಗಿಂತ ಟೀಚಿಂಗ್ ಅನ್ನುವಂಥದ್ದು ತುಂಬಾ ಪರಿಣಾಮಕಾರಿಯಾಗುತ್ತೆ. ಟೀಚಿಂಗ್ ಅಂತ ಹೇಳುವಂತಹ ಶಬ್ದಕ್ಕೆ ಅರ್ಥ ಏನು? ಒಬ್ಬ ವ್ಯಕ್ತಿ ಸತ್ಯವನ್ನ ಹೇಳು ಅಂತ ಹೇಳುವುದರ ಬದಲಾಗಿ, ಸತ್ಯವನ್ನ ಹೇಳುವುದರಿಂದ ನಿನಗೆ ಯಾವ ಪ್ರಯೋಜನವಾಗ್ತದೆ, ಸುಳ್ಳನ್ನ ಹೇಳುವುದರಿಂದ ನಿನಗೆ ಯಾವ ನಷ್ಟ ಆಗ್ತದೆ ಎಂಬ ಎರಡು ವಿಷಯಗಳನ್ನು ವಿಶ್ಲೇಷಣೆ ಮಾಡಿ, ಈಗ ಆಯ್ಕೆ ನಿನ್ನದು ಅಂತ ಹೇಳಿದಾಗ ಅವನು ತಾನು ಸತ್ಯವನ್ನ ಹೇಳ್ತೇನೆ ಎಂಬುದಾಗ ಆಯ್ಕೆ ಮಾಡಿಕೊಳ್ತಾನಲ್ಲ, ಅದಕ್ಕೆ ಟೀಚಿಂಗ್ ಅಂತ ಹೇಳ್ತಾನೆ. ರಾಮಾಯಣ ಅನ್ನುವಂಥದ್ದು ರಾಮನ ಚಿತ್ರಣವನ್ನೂ ನಮ್ಮ ಮುಂದೆ ಕಟ್ಟಿಕೊಡುತ್ತೆ, ರಾವಣನ ಚಿತ್ರಣವನ್ನೂ ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ಅದೆರಡನ್ನೂ ನೋಡ್ತಾ ನೋಡ್ತಾ ಇದ್ದ ಹಾಗೆ ನಮಗೆ ಗೊತ್ತಾಗ್ತದೆ ರಾಮನ ಹಾಗೆ ನಡೆದುಕೊಳ್ಳಬೇಕು, ರಾವಣನ ಹಾಗೆ ನಡೆದುಕೊಳ್ಳಬಾರದು ಅಂತ.
ಅದಕ್ಕೆ ಯಾವುದೇ ವ್ಯಾಲ್ಯೂ ಸಿಸ್ಟಮ್ ಅನ್ನ, ಯಾವುದೇ ಜೀವನ ಮೌಲ್ಯವನ್ನ ಕೇವಲ ನೀನು ಮಾಡು, ಅದನ್ನು ಮಾಡಬೇಡ ಅಂತ ಹೇಳೋದಕ್ಕಿಂತ ಮಾಡಿದ್ರೆ ಆಗುವ ಪ್ರಯೋಜನವೇನು, ಮಾಡದೇ ಇದ್ರೆ ಆಗತಕ್ಕಂಥ ನಷ್ಟವೇನು ಎಂಬ ವಿಶ್ಲೇಷಣೆಯನ್ನ ಸಾಕಷ್ಟು ದೃಷ್ಟಾಂತ ಸಮೇತವಾಗಿ ನಾವು ಕೊಟ್ಟಾಗ ಮಕ್ಕಳು ಅದನ್ನು ನಿಶ್ಚಿತವಾಗಿ ಅನುಸರಿಸುತ್ತಾರೆ, ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಾರೆ. ಆದ್ರಿಂದ ಭಗವಂತ ಇಲ್ಲಿ ಯಾವುದೋ ಒಂದು ಮಾರ್ಗವನ್ನ ಹೇಳುವುದರ ಬದಲಾಗಿ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡ್ತಾನೆ, ಅದರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡ್ತಾನೆ. ಏನು ಹೇಳ್ತಾನೆ ಇಲ್ಲಿ? ಹೇ ಅರ್ಜುನ, ಲೋಕೇಸ್ಮಿನ್ ಅಂದ್ರೆ ಈ ಜಗತ್ತಿನಲ್ಲಿ ಎರಡು ನಿಷ್ಠೆಗಳಿವೆ. ಆ ನಿಷ್ಠೆ ಎರಡನ್ನ, ನಿಷ್ಠಾದ್ವಯಗಳನ್ನ ನಾನು ಪುರಾ ಪ್ರೋಕ್ತ, ಹಿಂದೆ ನಾನೇ ಹೇಳಿದ್ದೆ ಅಂತ ಹೇಳ್ತಾನೆ. ಹಿಂದೆ ನಾನೇ ಹೇಳಿರತಕ್ಕಂತಹ ಆ ವಿಷಯವನ್ನ ಮತ್ತೊಮ್ಮೆ ನಿನಗೆ ಪ್ರಸ್ತಾಪಿಸ್ತಾ ಇದ್ದೇನೆ. ಎರಡು ನಿಷ್ಠೆಗಳಿವೆ ಜಗತ್ನಲ್ಲಿ. ನಿಷ್ಠೆ ಎನ್ನುವ ಶಬ್ದಕ್ಕೆ ಅರ್ಥ ಆಮೇಲೆ ನೋಡೋಣ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯರಿಗೆ ಜ್ಞಾನಯೋಗದ ನಿಷ್ಠೆ ಮತ್ತು ಕರ್ಮಯೋಗ ನಿಷ್ಠೆಯುಳ್ಳವರಿಗೆ ಕರ್ಮಯೋಗದ ಸಾಧನೆ, ಯೋಗದ ನಿಷ್ಠೆ ಉಳ್ಳವರಿಗೆ ಕರ್ಮಯೋಗದ ಸಾಧನೆ. ಇದು ಗುರುಮುಖೇನ ನಾವು ಅಧ್ಯಯನ ಮಾಡಿದ್ರೆ ಅರ್ಥವಾಗದೇ ಇರತಕ್ಕಂಥ ವಿಷಯ ಆಗ್ಬಿಡ್ತದೆ. ಎರಡು ಮಾರ್ಗ ಹೇಳಿದ್ದೇನೆ, ಕರ್ಮದ ಯೋಗದ ಮಾರ್ಗ, ಜ್ಞಾನ ಯೋಗದ ಮಾರ್ಗ, ಎರಡು ಮಾರ್ಗ ಹೇಳಿದ್ದೇನೆ ಅಂತ ಹೇಳಿದಾಗ ಆಗ್ಬಿಡುತ್ತೆ ಅದು ಮೇಲ್ನೋಟಕ್ಕೆ. ಏನು ಹೇಳೇ ಇಲ್ವಲ್ಲ ಕೃಷ್ಣ ಅಂತ. ಹಾಗಲ್ಲ, ತುಂಬಾ ಸೂಕ್ಷ್ಮವಾದ ಸಂಗತಿ ಇದೆ. ಮೊದಲನೇದು, ಭಗವದ್ಗೀತೆ ಅನ್ನೋದು ಹೊಸ ಉಪದೇಶ ಅಲ್ಲ ಎನ್ನುವುದು ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂದ್ರೆ, ಭಗವಂತ ಹೇಳ್ತಾನೆ ನಾನು ಹಿಂದೆ ಹೇಳಿರುವ ವಿಷಯಗಳು ಇದು ಅಂತ. ಅದೇ ಮುಂದೆ 4ನೇ ಅಧ್ಯಾಯದಲ್ಲೂ ಅವನು ಹೇಳ್ತಾನೆ, ಈ ಜ್ಞಾನವನ್ನ ನಾನು ಸೂರ್ಯನಿಗೆ ಕೊಟ್ಟೆ, ಸೂರ್ಯ ಮನುವಿಗೂ, ಈ ಮುಂತಾದಂತಹ ಚಿಂತನೆಯ ಮೂಲಕ ಅದು ಹೊಸ ಉಪದೇಶ ಅಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿಯೂ ಕೂಡ ಈ ವಿಚಾರಗಳನ್ನು ಹಿಂದೆ ನಾನು ಹೇಳಿದ್ದೆ ಅಂತ ಹೇಳ್ತಾನೆ. ಹಿಂದೆ ಎಲ್ಲಿ ಹೇಳಿದ್ದಾನೆ ಅಂದ್ರೆ ವೇದದಲ್ಲಿ ಹೇಳಿದ್ದಾನೆ. ಚತುರ್ಮುಖ ಬ್ರಹ್ಮನ ಸೃಷ್ಟಿ ಆದ ಮೇಲೆ ಅವನ ಅಂತಃಕರಣದಲ್ಲಿ ವೇದಗಳು ಪ್ರಕಾಶಿಸಲ್ಪಡ್ತವೆ. ಆ ವೇದದ ಪ್ರಕಾಶನ ಉಂಟು ಮಾಡುವನು ಭಗವಂತನೇ. ಅವನು ತನಗೆ ಲಭಿಸಿದಂತಹ ವೇದವನ್ನ ತನ್ನ ಶಿಷ್ಯರಿಗೆ, ತನ್ನ ಮಕ್ಕಳಿಗೆ ಅದನ್ನು ಹೇಳ್ತಾನೆ. ಎರಡು ರೀತಿಯ ಪರಂಪರೆಯನ್ನ ಹೇಳ್ತಾರೆ. ಒಂದು ಪ್ರವೃತ್ತಿ ಮಾರ್ಗಿಗಳು, ಇನ್ನೊಂದು ನಿವೃತ್ತಿ ಮಾರ್ಗಿಗಳು ಅಂತ. ಮರೀಚ್ಯಾದಿ ಪ್ರಜಾಪತಿಗಳಿಗೆ ಪ್ರವೃತ್ತಿ ಮಾರ್ಗಿಗಳು ಅಂತ. ಅಂದ್ರೆ ಅವರು ಮದುವೆ ಆಗ್ತಾರೆ, ಮಕ್ಕಳನ್ನು ಪಡೀತಾರೆ, ಸಂಸಾರದ ಎಲ್ಲ ಸುಖಭೋಗಗಳನ್ನು ಅನುಭವಿಸ್ತಾರೆ, ಅದರೊಟ್ಟಿಗೆ ಏನು ಅಧ್ಯಾತ್ಮ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಯಥೋ ಅಭ್ಯುದಯ ನಿಶ್ರೇಯಸ ಹೇತು ಸಧರ್ಮ, ಧರ್ಮನಿಷ್ಠವಾದ ಜೀವನ ಯಾವುದರಿಂದ ಲೌಕಿಕ ಸುಖ ಶಾಂತಿ ಮತ್ತು ಅಧ್ಯಾತ್ಮ ಪ್ರಗತಿ ಉಂಟಾಗುತ್ತದೋ ಅಂತಹ ಧರ್ಮವನ್ನ ಅನುಸರಿಸುವಂಥದ್ದು ಪ್ರವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಆ ಪ್ರವೃತ್ತಿ ಮಾರ್ಗದ ಉಪದೇಶವನ್ನ ಮರೀಚ್ಯಾದಿ ಪ್ರಜಾಪತಿಗಳಿಗೆ ಚತುರ್ಮುಖ ಬ್ರಹ್ಮನು ಪ್ರಧಾನ ಉಪದೇಶವನ್ನಾಗಿ ಮಾಡ್ತಾನೆ. ನಂತರ ಇನ್ನೊಂದು ನಿವೃತ್ತಿ ಮಾರ್ಗ ಅಂತ ಬರ್ತದೆ. ಅಂದ್ರೆ ಕೇವಲ ಅಧ್ಯಾತ್ಮ ಸಾಧನೆಯನ್ನೇ ಜೀವನದ ಗುರಿಯಾಗಿಟ್ಟುಕೊಂಡಂಥವ್ರು. ಅಂಥವ್ರು ಯಾರಪ್ಪ ಅಂದ್ರೆ ಸನಕ, ಸನಂದನ, ಸನಾತನ, ಸನತ್ ಕುಮಾರ, ಈ ರೀತಿಯಾಗಿ ಹುಟ್ಟಿನಿಂದಲೇ ವೈರಾಗ್ಯ ಸಂಪನ್ನರಾಗಿರತಕ್ಕಂತಹ ಈ ಸನಕಾದಿ ಋಷಿಗಳಿಗೆ ನಿವೃತ್ತಿ ಮಾರ್ಗ ಅಂದ್ರೆ ಜ್ಞಾನ ಯೋಗವನ್ನೇ ಪ್ರಧಾನವಾಗಿ ಉಪದೇಶಿಸ್ತಾನೆ. ಆದ್ದರಿಂದ ಹಿಂದೆ ವೇದದಲ್ಲಿಯೇ ನಾನು ಈ ಎರಡು ರೀತಿಯ ಮಾರ್ಗಗಳನ್ನು, ಎರಡು ರೀತಿಯ ಜೀವನ ಶೈಲಿಗಳನ್ನು ಹೇಳಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಹಿಂದೊಮ್ಮೆ ನಾನು ಹೇಳಿದ್ದೆ, ಭಗವದ್ಗೀತೆ ಅನ್ನುವಂಥದ್ದು ಯಾವುದೋ ಒಂದು ವಿಶೇಷ ಗ್ರಂಥ ಎಂಬ ಕಾರಣಕ್ಕೆ ನಾವು ಸ್ವೀಕಾರ ಮಾಡ್ತಾ ಇಲ್ಲ. ವೇದದಲ್ಲಿ ಹೇಳಿರುವ ವಿಷಯವನ್ನೇ ವಿನೂತನವಾಗಿ ನಮಗೆ ಕೊಟ್ಟಿರೋದ್ರಿಂದ ಅದು ವಿಶೇಷವಾದ ಗ್ರಂಥ. ಯಾವ ಹೊಸ ಸಂಗತಿಗಳಿಲ್ಲ, ಎಲ್ಲ ವೇದದಲ್ಲಿ ಹೇಳಿರುವ ವಿಷಯಗಳೇ. ಆದರೆ ಪ್ರೆಸೆಂಟೇಷನ್, ಅದು ಹೇಳುವ ಶೈಲಿ ವಿಭಿನ್ನವಾಗಿದೆ. ಇವತ್ತಿನ ಜನಮಾನಸಕ್ಕೆ ಅದು
ಅಗತ್ಯವಾಗಿದೆ ಎನ್ನುವ ಕಾರಣದಿಂದ ಭಗವದ್ಗೀತೆ ಶ್ರೇಷ್ಠವಾದದ್ದು. ಭಗವಂತ ವೇದದಲ್ಲಿ ಹೇಳಿರುವ ಈ ಸಂಗತಿಯನ್ನೇ ಮತ್ತೊಮ್ಮೆ ಅರ್ಜುನಿಗೆ ಬೋಧಿಸ್ತಿದ್ದಾನೆ. 2 ನಿಷ್ಠೆಗಳಿವೆ ಅರ್ಜುನ ಅಂತ. ಇಲ್ಲಿ ನಿಷ್ಠಾ ಅನ್ನುವ ಶಬ್ದಕ್ಕೆ ಅರ್ಥ ಜೀವನ ಶೈಲಿ ಅಂತ, ಲೈಫ್ ಸ್ಟೈಲ್. 2 ರೀತಿಯ ಜೀವನ ಶೈಲಿಗಳನ್ನ, ಅಥವಾ ಪ್ರಾಚೀನ ಭಾಷೆಯನ್ನು ಬಳಸಬೇಕು ಅಂದ್ರೆ ಆಶ್ರಮ ವ್ಯವಸ್ಥೆ. ಒಂದು ಗೃಹಸ್ಥಾಶ್ರಮ ಪ್ರಧಾನವಾದಂತಹ ವ್ಯವಸ್ಥೆ, ಅದಕ್ಕೆ ಪ್ರವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಇನ್ನೊಂದು ಸನ್ಯಾಸಾಶ್ರಮ ಪ್ರಧಾನವಾದಂತಹ ಸಾಧನಾ ವ್ಯವಸ್ಥೆ, ಅದಕ್ಕೆ ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಅದಕ್ಕೆ ಇಲ್ಲಿ ಬಳಸಿರುವ ಶಬ್ದ ಏನು ಭಗವದ್ಗೀತೆಯಲ್ಲಿ? ಯೋಗನಿಷ್ಠೆ, ಸಾಂಖ್ಯನಿಷ್ಠೆ ಅಂತ. ಸಾಂಖ್ಯ ಅಂದ್ರೆ ಸನ್ಯಾಸ ಅಂತ, ಯೋಗ ಅಂದ್ರೆ ಪ್ರವೃತ್ತಿ ಮಾರ್ಗ, ಗೃಹಸ್ಥಾಶ್ರಮ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಈ 2 ರೀತಿಯ ಜೀವನ ಶೈಲಿಗಳನ್ನು ನಾನು ಕೊಟ್ಟಿದ್ದೇನೆ. ಅಲ್ಲ, ಅರ್ಜುನ ಕೇಳಿದ ಪ್ರಶ್ನೆ ಒಂದು, ನೀವು ಉತ್ತರ ಕೊಡ್ತಿರೋದು ಒಂದು ಆಯ್ತಲ್ಲ. ಇವಾಗ ಅರ್ಜುನ ಏನು ಪ್ರಶ್ನೆ ಕೇಳಿದ್ದಾನೆ? ಕರ್ಮಯೋಗವೋ ನನಗೆ, ಜ್ಞಾನ ಯೋಗವೋ, 2ರಲ್ಲೂ ಒಂದನ್ನು ಹೇಳು ಅಂತ. ಭಗವಂತ ಹೇಳ್ತಾನೆ, ನಿನಗೆ ಆಯ್ಕೆ ಇರುವುದು ಯೋಗದಲ್ಲ, ನಿನಗೆ ಆಯ್ಕೆ ಇರುವುದು ಜೀವನ ಶೈಲಿಯಲ್ಲಿ ಅಂತ. ಬಹಳ ಮುಖ್ಯವಾದ ಮಾತು, ಗಮನಿಸಬೇಕು. ಒಟ್ಟರಾಶಿಯಾಗಿ ಉತ್ತರ ಕೊಟ್ಟಿಲ್ಲ ಭಗವಂತ, ಸಾಕಷ್ಟು ಚಿಂತನೆ ಮಾಡಿ ಉತ್ತರ ಕೊಡ್ತಾನೆ. ಅರ್ಜುನ, ನೀನು ಆಯ್ಕೆ ಮಾಡಬೇಕಾದದ್ದು ಕರ್ಮಯೋಗವೋ ಜ್ಞಾನಯೋಗವೋ ಎಂಬುದಲ್ಲ, ನೀನು ಆಯ್ಕೆ ಮಾಡಬೇಕಾದದ್ದು ಪ್ರವೃತ್ತಿ ಮಾರ್ಗವೋ ನಿವೃತ್ತಿ ಮಾರ್ಗವೋ ಎಂಬುದಾಗಿ ಅಂತ ಹೇಳ್ತಾನೆ. ಇದಕ್ಕೇನರ್ಥ ನೋಡಿ. ನಾನು ಯಾವ ಸಾಧನೆ ಮಾಡ್ಲಿ ಅಂತ ಜನ ಕೇಳ್ತಾರಲ್ಲ, ಕರ್ಮಯೋಗ ಮಾಡ್ಲಿಯೋ ಜ್ಞಾನ ಯೋಗ ಮಾಡ್ಲಿಯೋ ಅಂತ. ಇದರಲ್ಲಿ ಆಯ್ಕೆ ಇಲ್ಲ. ಪ್ರತಿಯೊಬ್ಬರೂ ಕೂಡ, ಮೋಕ್ಷಕ್ಕೆ ಹೋಗುವ ಪ್ರತಿಯೊಬ್ಬನೂ ಕೂಡ ಕರ್ಮಯೋಗವನ್ನೂ ಮಾಡಬೇಕು, ಜ್ಞಾನ ಯೋಗವನ್ನೂ ಮಾಡಬೇಕು. ಕರ್ಮಯೋಗದ ಉದ್ದೇಶವೇ ಬೇರೆ, ಜ್ಞಾನ ಯೋಗದ ಉದ್ದೇಶವೇ ಬೇರೆ. ಕರ್ಮಯೋಗದ ಉದ್ದೇಶ ಅಂತಃಕರಣದಲ್ಲಿರುವ ಅಶುಚಿಯನ್ನ ದೂರ ಮಾಡಿ, ಮಲವನ್ನ ದೂರ ಮಾಡಿ, ಮನಸ್ಸನ್ನು ಶುದ್ಧ ಮಾಡುವುದು ಅದರ ಕೆಲಸ. ಜ್ಞಾನ ಯೋಗದ ಕೆಲಸ ಜ್ಞಾನವನ್ನ ಪಡೆದುಕೊಂಡು ಪರಬ್ರಹ್ಮನಲ್ಲಿ ನೆಲೆ ನಿಲ್ಲುವಂಥದ್ದು. ಇದೆರಡರ ಕೆಲಸಗಳು ಬೇರೆ ಬೇರೆ. 2 ಕರ್ಕೊಂಡು ಹೋಗೋದು ಮೋಕ್ಷಕ್ಕೆ, ಆದ್ರೆ ಇದು 2 ಅನಿವಾರ್ಯವಾಗ್ತದೆ ಒಬ್ಬ ಸಾಧಕನಿಗೆ. ಈಗ ಕೈ ತೊಳಿಬೇಕೋ ಊಟ ಮಾಡಬೇಕು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಕೈ ತೊಳಿಲೋ ಊಟ ಮಾಡ್ಲೋ ಅಂತ ಕೇಳಿದ್ರೆ ಕೈ ತೊಳಿ ಮೊದಲು, ನಂತರ ಊಟ ಮಾಡು ಅಂತ ಹೇಳ್ಬೇಕಾಗ್ತದೆ. ಬರೀ ಕೈ ತೊಳಿ ಅಂದ್ರೆ ಕೈ ತೊಳ್ಕೊಂಡು ಹೊರಟೋಗ್ತಾನೆ, ಪ್ರಯೋಜನ ಇರಲ್ಲ. ಕರ್ಮಯೋಗ ಬರೀ ಕರ್ಮಯೋಗವನ್ನು ಮಾಡಿ ಚಿತ್ತಶುದ್ಧಿಯನ್ನು ಪಡ್ಕೊಳ್ತಾನೆ, ಹೊರಟೋಗ್ತಾನೆ. ಅದಕ್ಕೆ ಎಷ್ಟೋ ಸಲ ನಮ್ಮ ಸಾಧನೆಯಲ್ಲಿ ಒಂದೇ ಹಂತದಲ್ಲಿ ನಾವು ನಿಲ್ಲೋದಕ್ಕೆ ಕಾರಣ ಏನಂದ್ರೆ ಈಗ ಸರಿಯಾದ ತಿಳುವಳಿಕೆ ಇಲ್ಲ. ಪೂಜೆ ಯಾಕೆ ಮಾಡ್ಬೇಕು? ಪೂಜೆ ಮಾಡಬೇಕು ಸಾಯೋ ಕೊನೆ ತನದರು. ಆ ಪೂಜೆಯಲ್ಲಿಯೇ ವಿಸ್ತಾರವಾದಂತಹ ಏನು, ನಾವು ಇಷ್ಟ ದೇವರ ಪೂಜೆಯನ್ನೇ ಸಮಷ್ಟಿ ಸೃಷ್ಟಿಯಲ್ಲಿ ಆ ದೇವರನ್ನ ಕಾಣತಕ್ಕಂತಹ ವಿಶ್ವರೂಪದ ಉಪಾಸನೆಗೆ ಹೋಗ್ಬೇಕು, ಅಲ್ಲಿಂದ ನಿರ್ಗುಣ ಉಪಾಸನೆಗೆ ಹೋಗ್ಬೇಕು. ಈ ಚಿಂತನೆ ನಿಮ್ಗೆ ಬರಲ್ಲ, ಯಾವುದೋ ಒಂದು ಹಂತಕ್ಕೆ ನಿಂತು ಬಿಡ್ತೇವೆ. ಸರಿಯಾದ ಚಿಂತನೆ ಇಲ್ಲದಿದ್ದಾಗ ಹೀಗಾಗೋದು. ಕರ್ಮ ಯೋಗವನ್ನ ಮಾಡಿ ನಂತರ ಜ್ಞಾನ ಯೋಗವನ್ನ ಮಾಡಬೇಕು. ಆದ್ರಿಂದಲೇ ಭಗವಂತ ಜ್ಞಾನ ಯೋಗವನ್ನು ಹೊಗಳಿದರೂ ಕೂಡ ಅರ್ಜುನಿಗೆ ನೀನು ಕರ್ಮಯೋಗವನ್ನು ಮಾಡು ಅಂತ ಯಾಕೆ ಹೇಳ್ತಾನೆ? ಚಿತ್ತಶುದ್ಧಿ ಇಲ್ಲದೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಜ್ಞಾನ ಯೋಗಕ್ಕೆ ಹೋಗುವುದಕ್ಕೆ ಅಧಿಕಾರಿಯಾಗಬೇಕಾದ್ರೆ ಸಾಕಷ್ಟು ಚಿತ್ತಶುದ್ಧಿ ಆಗಬೇಕು. ಆದ್ರೂ ಒಬ್ಬ ಶ್ರವಣ ಮನನವನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಚಿತ್ತಶುದ್ಧಿ ಆಗ್ಲಿಲ್ಲ, ಆ ಜ್ಞಾನವು ಏನು ಫಲವನ್ನು ಕೊಡಬೇಕಿತ್ತೋ ಆ ಫಲ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಇಷ್ಟು ಶ್ರವಣ ಮಾಡಿದ್ರು, ಇಷ್ಟು ವರ್ಷಗಳ ಎಷ್ಟೆಷ್ಟೋ ಉಪನ್ಯಾಸಗಳನ್ನು ಕೇಳಿದ್ರು, ಯಾವ ಬದಲಾವಣೆಗಳು ನಮ್ಮಲ್ಲಿ ಆಗುವುದಿಲ್ವಲ್ಲ, ಯಾಕೆ ಅಂತ. ನಾವು ವೇದ ಹೇಳಿದ ರೀತಿಯಲ್ಲಿ ಪ್ರವೇಶಿಸಿದರೆ ನಿಶ್ಚಿತವಾಗಿ ಆಗತ್ತೆ. ಚಿತ್ತ ಶುದ್ಧಿ ಇಲ್ಲದೇನೆ ಶ್ರವಣವೂ ಸಿದ್ಧಿಸುವುದಿಲ್ಲ, ಮನನವೂ ಸರಿಯಾಗಿ ಆಗುವುದಿಲ್ಲ, ನಿಧಿಧ್ಯಾಸನವಂತೂ ದೂರದ ಮಾತೆ ಆಗಿಬಿಡುತ್ತದೆ.
ಅದಕ್ಕೆ ಆಮೇಲೆ ಕೆಲವರು ಚಿತ್ತಶುದ್ಧಿಯ ಸಾಧನೆ ಅಷ್ಟೇ ಮಾಡ್ತಿರ್ತಾರೆ, ಜ್ಞಾನ ಯೋಗಕ್ಕೆ ಬರೋದೇ ಇಲ್ಲ. ಅದು ಒಂದು ರೀತಿಯ ವಿಡಂಬನೆ ಆಗುತ್ತದೆ. ಇದೆರಡೂ ಅನಿವಾರ್ಯ. ಹಾ, ಈಗ ಭಗವಂತ ಹೇಳ್ತಾ ಇರುವ ವಿಷಯಕ್ಕೆ ಬರೋಣ. ಭಗವಂತ ಜ್ಞಾನಯೋಗ ಅಥವಾ ಕರ್ಮಯೋಗದಲ್ಲಿ ಒಂದನ್ನು ಆಯ್ದುಕೋ ಅಂತ ಹೇಳ್ತಿಲ್ಲ. ನಿನ್ನ ಜೀವನ ಶೈಲಿಯಲ್ಲಿ ಪ್ರಧಾನವಾಗಿ ಎರಡು ರೀತಿಯ ಜೀವನ ಶೈಲಿ ಇದೆ. ಒಂದು ನಿವೃತ್ತಿ ಪ್ರಧಾನ ಜೀವನ ಶೈಲಿ, ಇನ್ನೊಂದು ಪ್ರವೃತ್ತಿ ಪ್ರಧಾನ ಜೀವನ ಶೈಲಿ. ಅದರಲ್ಲಿ ಆಯ್ಕೆ ಇದೆ ನಮಗೆ. ಪ್ರವೃತ್ತಿ ಪ್ರಧಾನ ಜೀವನ ಶೈಲಿ ಅಂದ್ರೇನು? ಜೀವನದ ಸಂಸಾರಿಯ ಜೀವನದ ಒಂದು ಎಲ್ಲ ಉಪಭೋಗಗಳನ್ನು ಇಟ್ಟುಕೊಂಡು ಧರ್ಮದ ಜೀವನವನ್ನು ನಡೆಸುತ್ತಾ ಈಶ್ವರ ಉಪಾಸನೆಯನ್ನು ಮಾಡುತ್ತಾ ನಂತರ ಜ್ಞಾನ ಮಾರ್ಗದಲ್ಲಿ ಕ್ರಮಿಸ್ತಕ್ಕಂಥದ್ದು. ಸಂಸಾರಿಯಾಗಿದ್ದುಕೊಂಡೇ ಆಶ್ರಮ ಪರಿವರ್ತನೆ ಮಾಡದೆ ನಿಧಾನವಾಗಿ ಜ್ಞಾನ ಮಾರ್ಗದ ಕಡೆಗೆ ಕ್ರಮಿಸ್ತಕ್ಕಂಥದ್ದು. ಇದಕ್ಕೆ ಪ್ರವೃತ್ತಿ ಮಾರ್ಗ ಅಥವಾ ಯೋಗನಿಷ್ಠೆ ಎಂಬುದಾಗಿ ಕರೆದಿದ್ದಾನೆ. ಇನ್ನೊಂದು ಸನ್ಯಾಸಿಯ ಜೀವನ. ತಾನು ತನ್ನವರು ತಾನು ಹೊಂದಿದ ವಸ್ತು ಎಲ್ಲವನ್ನ ತ್ಯಾಗ ಮಾಡಿ ಜ್ಞಾನ ನಿಷ್ಠೆಯನ್ನೇ ಶ್ರವಣ ಮನನ ನಿಧಿಧ್ಯಾಸನ ಇದನ್ನೇ ಜೀವನದ ಗುರಿಯಾಗಿಟ್ಟುಕೊಂಡು ಬದುಕನ್ನು ನಡೆಸೋದು. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಅದ್ರ ಮಧ್ಯದಲ್ಲಿ ಮತ್ತೊಂದು ಮಾರ್ಗ ಇದೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಅಂದ್ರೆ, ಆರಂಭದಲ್ಲಿ ಗೃಹಸ್ಥಾಶ್ರಮವನ್ನ ದೀರ್ಘಕಾಲ ನಡೆಸಿದ ಮೇಲೆ ಚಿತ್ತಶುದ್ಧಿ ಮಾಡಿ ಮತ್ತೆ ಸನ್ಯಾಸಕ್ಕೆ ನಾವು ಹೋಗ್ತಕ್ಕಂಥದ್ದು. ಇದು ಮೂರನೆಯ ಮಾರ್ಗ ಅಂತ ಇಟ್ಕೊಳ್ಳೋಣ. ಇದು ಎರಡರಲ್ಲೇ ಅದು ಸೇರಿಸಬಹುದು. ಇದು ಯಾಕೆ ಎರಡು ಮಾರ್ಗವನ್ನ ಜೀವನ ಶೈಲಿಯನ್ನು ಕೊಟ್ಟಿದ್ದಾರೆ ಪ್ರಾಚೀನರು ಅಂದ್ರೆ, ಒಂದೊಂದರಲ್ಲಿ ಒಂದೊಂದು ಸೌಲಭ್ಯ ಇದೆ. ಅದಕ್ಕೆ ಪ್ರವೃತ್ತಿ ಮಾರ್ಗದಲ್ಲಿ ವಿಷಯ ಭೋಗವನ್ನ ಮಾಡಿಕೊಂಡು ವಿಷಯ ವಾಸನೆಗಳನ್ನ ನಿಧಾನಕ್ಕೆ ಕಳಚಿಕೊಂಡು ನಂತರ ಮೋಕ್ಷಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ಸನ್ಯಾಸಾಶ್ರಮದಲ್ಲಿ ಯಾವ ವಿಷಯ ಭೋಗಕ್ಕೂ ವಿಷಯ ಸಂಗ್ರಹಕ್ಕೂ ಅವಕಾಶ ಇಲ್ಲ. ಕೇವಲ ಜ್ಞಾನದಲ್ಲಿಯೇ ಮನಸ್ಸನ್ನ ನಿಲ್ಲಿಸ್ತಕ್ಕಂತಹ, ನಿರಂತರವಾಗಿ ಜ್ಞಾನ ಸಾಧನೆಯನ್ನ ಮಾಡತಕ್ಕಂತಹ ಒಂದು ಜೀವನ ಶೈಲಿಯಾಗಿದೆ. ಯಾರು ಪೂರ್ವದಲ್ಲಿಯೇ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ವೈರಾಗ್ಯವನ್ನು ತಾಳಿದ್ದಾರೋ ಅವರಿಗೆ ಸನ್ಯಾಸ ಜೀವನ ಅತ್ಯಂತ ಸುಂದರ ಮತ್ತು ಸರಳ. ಯಾರಿಗೆ ಇನ್ನೂ ಚಿತ್ತಶುದ್ಧಿಯ ಅವಶ್ಯಕತೆ ಇದೆಯೋ ಅವರಿಗೆ ಗೃಹಸ್ಥಾಶ್ರಮದ ಅಥವಾ ಪ್ರವೃತ್ತಿ ಮಾರ್ಗದ ಜೀವನ ಶೈಲಿಯ ಅವಶ್ಯಕತೆ ಇದೆ. ಆದರೆ ಎರಡೂ ಜೀವನ ಶೈಲಿಯಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗ ಈಸ್ ಕಂಪಲ್ಸರಿ. ಐದರ್ ಯು ಆರ್ ಇನ್ ಪ್ರವೃತ್ತಿ ಮಾರ್ಗ ಆರ್ ನಿವೃತ್ತಿ ಮಾರ್ಗ. ಮೋಕ್ಷ ಬೇಕು ಅಂತ ಹೇಳಿದ್ರೆ ಕರ್ಮಯೋಗದಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಜ್ಞಾನ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿಯಿಂದ ಜ್ಞಾನನಿಷ್ಠ, ಜ್ಞಾನನಿಷ್ಠೆಯಿಂದ ಮೋಕ್ಷ. ಈ ಕ್ರಮವನ್ನ ಇಬ್ಬರು ಅನುಸರಿಸಬೇಕು. ಆದ್ರೆ ಸನ್ಯಾಸಿಗೆ ಕರ್ಮಯೋಗ ಅನ್ನುವಂಥದ್ದು ಇಲ್ವಲ್ಲ. ಕರ್ಮಯೋಗ ಮಾಡ್ಲಿಕ್ಕೆ ಒಂದು ಯಜ್ಞವನ್ನು, ದಾನವನ್ನು, ತಪಸ್ಸನ್ನ ಮಾಡ್ಲಿಕ್ಕೆ ಅವನಲ್ಲಿ ಸಂಗ್ರಹಗಳು ಇಲ್ವಲ್ಲ ಅಂತ ಹೇಳಿದ್ರೆ, ಅವನು ಸಾಕಷ್ಟು ಕರ್ಮಯೋಗವನ್ನ ಪೂರ್ವದಲ್ಲಿಯೇ ಮಾಡಿಕೊಂಡು ಬಂದಿದ್ರಿಂದ ಒಂದಿಷ್ಟು ಉಪಾಸನಾದಿಗಳನ್ನು ಕೊಟ್ಟಿದ್ದಾರೆ ಹಿರಿಯರು. ಇನ್ನು ಗುರು ಶುಶ್ರೂಷ, ಸ್ವಾಧ್ಯಾಯ, ಜಪ ಮುಂತಾದಂತಹ ಕರ್ಮಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಜ್ಞಾನ ಅಧ್ಯಯನಕ್ಕೆ ಪ್ರಧಾನವಾದ ಆಶ್ರಮವಾಗಿರೋದ್ರಿಂದ. ಆದ್ರಿಂದ ಇಲ್ಲಿ ಆಯ್ಕೆ ಇರುವಂಥದ್ದು ಜ್ಞಾನಯೋಗ ಮತ್ತು ಕರ್ಮಯೋಗದಲ್ಲ, ಜ್ಞಾನ ನಿಷ್ಠೆ ಮತ್ತು ಯೋಗ ನಿಷ್ಠೆ, ಸಾಂಖ್ಯ ನಿಷ್ಠೆ ಮತ್ತು ಯೋಗ ನಿಷ್ಠೆಯಲ್ಲಿ ಆಯ್ಕೆ ಇದೆ ಅರ್ಜುನ ಎಂತ ಹೇಳುವುದರ ಮೂಲಕವಾಗಿ ಭಗವಂತ ಉತ್ತರ ಕೊಟ್ಟಿದ್ದಾನೆ ಅವನಿಗೆ. ಏನಂತ? ನಿನಗೆ ಅನಿವಾರ್ಯ ಕರ್ಮಯೋಗ ಅಂತ. ಜ್ಞಾನಯೋಗ ಶ್ರೇಷ್ಠ ಇರಬಹುದು, ಅದರ ಅರ್ಹತೆಯನ್ನು ನೀನು ಪಡೆದುಕೊಂಡಿದ್ದೀಯಾ? ಚಿತ್ತಶುದ್ಧಿ ಸಂಪೂರ್ಣವಾಗಿ ಆಗಿದೆಯಾ? ಅದು ಇಲ್ಲ ಅಂದ ಪಕ್ಷದಲ್ಲಿ ಕರ್ಮಯೋಗವನ್ನ ನೀನು ಮಾಡ್ಲಿಕ್ಕೇ ಬೇಕು. ಇಷ್ಟೆಲ್ಲ ಸಂಗತಿಗಳನ್ನ ಒಳಗೆ ಹುದುಗಿಸಿಕೊಂಡಿರತಕ್ಕಂತಹ ಅದ್ಭುತವಾದ ಶ್ಲೋಕ ಇದು.
ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯರು ಅಂದ್ರೆ ಸನ್ಯಾಸಿಗಳು, ಸನ್ಯಾಸ ನಿಷ್ಠೆಯಲ್ಲಿರುವವರು, ಸನ್ಯಾಸ ಜೀವನ ಶೈಲಿಯಲ್ಲಿರುವವರು. ಅವರು ಜ್ಞಾನ ಯೋಗ ಪ್ರಧಾನವಾದ ಜೀವನ ನಡೆಸ್ತಾ ಇರ್ತಾರೆ. ಯೋಗಿಗಳು ಅಂದ್ರೆ ಪ್ರವೃತ್ತಿ ಮಾರ್ಗದಲ್ಲಿರುವ ಸಂಸಾರಿಗಳು ಕರ್ಮ ಯೋಗದ ಜೀವನ ಶೈಲಿಯನ್ನು ನಡೆಸ್ತಾ ಇರ್ತಾರೆ. ಜ್ಞಾನ ಯೋಗ ಮಾರ್ಗದಲ್ಲಿರೋರಿಗೆ ಕರ್ಮ ಮಾಡುವುದು ಕಷ್ಟ, ಕರ್ಮದ ತ್ಯಾಗ ಆಗ್ಬಿಟ್ಟಿದೆ. ಕರ್ಮಣಾನ ಪ್ರಜಯಾಧನೆ ನತ್ಯಾಗೇ ನೈಕೆ ಅಮೃತತ್ವಮಾನಶುಹು. ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ. ಕರ್ಮ ಮತ್ತು ಉಪಾಸನೆಗೆ ಸೌಲಭ್ಯ ಇಲ್ಲ. ಆದ್ರೆ ಗೃಹಸ್ಥನಿಗೆ ತುಂಬಾ ಸೌಲಭ್ಯ ಇದೆ. ಕರ್ಮಯೋಗ ಉಪಾಸನೆ ಮಾಡ್ಲಿಕ್ಕೆ ಸಾಕಷ್ಟು ಸೌಲಭ್ಯ ಇದೆ. ಆದ್ರೆ ಇಲ್ಲೊಂದು ಕಠಿಣ ಏನಿದೆ ಅಂದ್ರೆ ಜ್ಞಾನ ನಿಷ್ಠೆಗೆ ಸ್ವಲ್ಪ ಕಠಿಣವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಗೃಹಸ್ಥಾಶ್ರಮದಲ್ಲಿ ತಾದಾತ್ಮ್ಯಗಳು, ಜವಾಬ್ದಾರಿಗಳು ಇರುವುದರಿಂದ ನಾನು ಆತ್ಮನೇ ಇದ್ದೇನೆ ಎಂಬಂತಹ ನಿರಂತರ ಅನುಸಂಧಾನ ಮಾಡುವುದು ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ ಆಗ್ತದೆ. ಸನ್ಯಾಸಿಗೆ ಜ್ಞಾನ ನಿಷ್ಠೆ ಮಾಡುವಂಥದ್ದು ಸುಲಭ. ಆದ್ರೆ ಚಿತ್ತಶುದ್ಧಿ ಮಾಡಿಕೊಳ್ಬೇಕು, ಚಿತ್ತ ನೈಶ್ಚಲ್ಯತೆ ಮಾಡಿಕೊಳ್ಬೇಕು ಅಂದ್ರೆ ಸೌಲಭ್ಯಗಳು ಕಡಿಮೆ. ಅದರಿಂದ ಎರಡೂ ಆಶ್ರಮಗಳಲ್ಲಿ ತನ್ನದೇ ಆದಂತಹ ಅನುಕೂಲ ಮತ್ತು ಪ್ರತಿಕೂಲಗಳಿವೆ. ಅದರಿಂದ ಯಾರು ಯಾವುದಕ್ಕೆ ಅರ್ಹರಾಗಿದ್ದಾರೋ ಆ ಮಾರ್ಗವನ್ನು ಆಯ್ದುಕೊಳ್ಳುವುದು ಸೂಕ್ತ ಎಂಬುದಾಗಿ ಭಗವಂತ ಉಪದೇಶವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದಿನ 3 ಶ್ಲೋಕಗಳಲ್ಲಿ ಕರ್ಮವನ್ನು ಬಿಡುವುದು ಶ್ರೇಯಸ್ಕರವಲ್ಲ, ಕರ್ಮ ಮಾಡುತ್ತಲೇ ಇರಬೇಕು ಅಂತ ಆ ಕರ್ಮ ಯೋಗದ ಅಥವಾ ಏನು ಪ್ರವೃತ್ತಿ ಮಾರ್ಗದ ಒಂದು ಮಹತ್ವವನ್ನು ಹೇಳುತ್ತಿದ್ದಾನೆ. ಯಾಕೆ ಭಗವಂತ ಪ್ರವೃತ್ತಿ ಮಾರ್ಗದ ಶ್ರೇಷ್ಠತೆಯಲ್ಲಿ ಹೇಳ್ತಾನೆ ಅಂದ್ರೆ ಮುಂದಿರುವವನು ಅರ್ಜುನ, ಮತ್ತೆ ಅವನ ಮುಂದಿರುವುದು ಕಲಿಯುಗ. ಆ ಯುಗಕ್ಕಿಂತ ಮುಂದೆ ಬರುವುದು ಕಲಿಯುಗ, ಈಗ ನಾವು ವಾಸಿಸಿರತಕ್ಕಂಥ ಸಮಯ. ಅವನ ಮುಂದೆ ಕುಳಿತಿರುವವನು ಅರ್ಜುನ. ಇಬ್ಬರಿಗೂ ಬೇಕಾಗಿರುವುದು ಪ್ರವೃತ್ತಿ ಮಾರ್ಗವೇ ಹೊರತು ನಿವೃತ್ತಿ ಮಾರ್ಗ ಕಠಿಣ ಎಂಬುದಕ್ಕಾಗಿ. ನಿವೃತ್ತಿ ಮಾರ್ಗ ಕನಿಷ್ಠ ಅಲ್ಲ, ಕಠಿಣ ಎಂಬುದಕ್ಕಾಗಿ ಅರ್ಜುನನಿಗೆ ಪ್ರವೃತ್ತಿ ಮಾರ್ಗದಲ್ಲಿಯೇ ಮೋಕ್ಷವನ್ನ ಪಡೆಯಬೇಕಾಗಿರುವ ಅನಿವಾರ್ಯತೆ ಇರುವುದರಿಂದ ಕರ್ಮ ಯೋಗದ ಮಹತ್ವವನ್ನ ಮತ್ತು ಕರ್ಮದ ಮಹತ್ವವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾನೆ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹೇ ಅರ್ಜುನ, ಕರ್ಮವನ್ನ ಮಾಡದೇ ಇರುವುದರಿಂದ ನೈಷ್ಕರ್ಮ್ಯ ಸಿದ್ಧಿ ಆಗುವುದಿಲ್ಲ. ಸನ್ಯಾಸ ಮಾಡುವುದರಿಂದಲೂ ಕೂಡ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಗೊಂದಲಮಯವಾದಂತಹ ವಾಕ್ಯದ ಕಾಣ್ತದೆ. ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ಕರ್ಮ ಮಾಡಿದ್ರಿಂದ ಬಂಧನ ಅಲ್ವೇ? ಕಾಮ್ಯ ಕರ್ಮಗಳು ನಿತ್ಯ ನೈಮಿತ್ತಿಕ ಅಂತೆ ಬೇರೆ ಬೇರೆ ಕರ್ಮಗಳನ್ನೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಮಾಡಿದ್ರೆ ಬಂಧನ. ಕರ್ಮವೇ ಮಾಡಲ್ಲ ನಾನು, ಅದರಿಂದ ನನಗೆ ಮೋಕ್ಷ ಸಿಗಲ್ವೇ? ಕರ್ಮ ಮಾಡಿದ್ರೆ ಕರ್ಮ ಬಂಧನ, ಕರ್ಮವೇ ಮಾಡದಿದ್ರೆ ಬಂಧನ ಇಲ್ಲ, ಅದರಿಂದ ಮೋಕ್ಷ ಇಲ್ಲ. ಹಾಗಲ್ಲ. ಕರ್ಮವನ್ನ ಆರಂಭ ಮಾಡದೇ ಇರುವವನಿಗೆ ನೈಷ್ಕರ್ಮ್ಯ ಸಿದ್ಧಿಸುವುದಿಲ್ಲ. ಪುರುಷ ಅಶ್ನುತೆ, ಪುರುಷ ಅಂದ್ರೆ ಸಾಧಕನು ಪಡೆಯುವುದಿಲ್ಲ ಅಂತ ಹೇಳ್ತಾನೆ. ಈ ನೈಷ್ಕರ್ಮ್ಯ ಎಂಬ ಶಬ್ದಕ್ಕರ್ಥ ಮೋಕ್ಷ. ಅಂದ್ರೆ ಮುಕ್ತನೊಬ್ಬನು ಕರ್ಮವನ್ನ ಮಾಡಿದರೂ ಮಾಡದ ಹಾಗೆ ಇರುವುದರಿಂದ ಅದು ನೈಷ್ಕರ್ಮ್ಯ ಸ್ಥಿತಿ ಅಂತ ಹೇಳ್ತಾರೆ. ಮೋಕ್ಷದ ಸ್ಥಿತಿಯಲ್ಲಿ ಅವನಿಂದ ಯಾವ ಕರ್ಮವೂ ಘಟಿಸುವುದಿಲ್ಲಂತೆ ಜೀವನ್ಮುಕ್ತನಿಂದ. ಯಾಕೆ? ಕರ್ತೃತ್ವ ಭೋಕ್ತೃತ್ವ ಎರಡೂ ಹೊರಟೋದ ಮೇಲೆ ಕರ್ಮ ಉಂಟಾಗುವುದು ಎಲ್ಲಿ? ಆದ್ರಿಂದ ಆ ಮೋಕ್ಷ ಸ್ಥಿತಿಯನ್ನ ನೈಷ್ಕರ್ಮ್ಯ ಎಂಬ ಶಬ್ದದಿಂದ ಕರೆದಿದ್ದಾರೆ. ನಿಷ್ಕರ್ಮತೆ. ಸುರೇಶ್ವರಾಚಾರ್ಯರು ಒಂದು ಗ್ರಂಥವನ್ನೇ ಬರೆದಿದ್ದಾರೆ, ನೈಷ್ಕರ್ಮ್ಯ ಸಿದ್ಧಿ ಅಂತ. ಅದಕ್ಕೆ ಮೋಕ್ಷ, ಕೈವಲ್ಯ, ನಿರ್ವಾಣ, ಮತ್ತೆ ಅಪವರ್ಗ ಈ ಮುಂತಾದ ಶಬ್ದಗಳಿಂದ ಕರೆದಿದ್ದಾರೆ. ಕರ್ಮ ಮಾಡದೇ ಇರುವುದರಿಂದ ಮೋಕ್ಷ ಇಲ್ಲ. ನಚ ಸನ್ಯಸನಾದ್ ಏವ ಸಿದ್ಧಿಂ ಸಮಧಿ ಗಚ್ಚತಿ. ಇಲ್ಲಿ ಸಿದ್ಧಿಂ ಎಂದ್ರೆ ಮೋಕ್ಷ ಅಂತ ಅರ್ಥ. ಕೇವಲ ಸನ್ಯಾಸದಿಂದಲೇ ಮೋಕ್ಷವು ಸಿಗುವುದಿಲ್ಲ ಅಂತ ಹೇಳ್ತಾನೆ.
ಇದು ಬಹಳ ಚಿಂತನೆ ಮಾಡಬೇಕಾದ ವಿಷಯ ಅಂತ ಆಯ್ತು ಇವಾಗ. ಸನ್ಯಾಸ ಮಾಡುವುದರಿಂದ ಮೋಕ್ಷ ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ದಾನಲ್ಲ ಭಗವಂತ. ಹಾಗಾದ್ರೆ ಸನ್ಯಾಸ ಮಾಡದೇ ಇರುವುದೇ ಉತ್ತಮ? ಹಾಗಲ್ಲ. ಶ್ರುತಿ ವಾಕ್ಯಕ್ಕೆ ವಿರೋಧವಾಗಿ ಯಾವುದೂ ಭಗವಂತ ಹೇಳೋಲ್ಲ, ನೆನಪಿಟ್ಟುಕೊಳ್ಬೇಕು. ಶ್ರುತಿ ತ್ಯಾಗೇನ ಏಕೆ ಅಮೃತತ್ವ ಮಾನಶುಹು ಅಂತ ಹೇಳಿದ ಮೇಲೆ ಸನ್ಯಾಸದಿಂದಲೇ ಮೋಕ್ಷ ಅಂತ ಹೇಳ್ಬಿಟ್ಟಿದೆ ಶ್ರುತಿ. ಹಾಗಾದ್ರೆ ಸನ್ಯಾಸದಿಂದ ಮೋಕ್ಷ ಸಿಗಲ್ಲ ಅಂತ ಭಗವಂತ ವಿರುದ್ಧವಾಗಿ ಮಾತಾಡ್ದಾಗ ಆಯ್ತಲ್ಲ. ಅಂದ್ರೆ ನಚ ಸನ್ಯಸನಾದ್ ಏವ, ಸನ್ಯಸನಾದ್ ಏವ, ಇಲ್ಲಿ ಏವ ಶಬ್ದ ಬಹಳ ಮುಖ್ಯ. ಅಂದ್ರೆ ಕೇವಲ ಸನ್ಯಾಸ ತ್ಯಾಗ ಮಾಡಿದ ಮಾತ್ರಕ್ಕೆ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ಎಷ್ಟೋ ಸಲ ತ್ಯಾಗ ಮಾಡಿಬಿಡ್ತಾನೆ ಮನುಷ್ಯ. ನಾನು ಉತ್ತರ ಭಾರತದ ಯಾತ್ರೆಗಳಲ್ಲೆಲ್ಲ ಹೋದಾಗ ನಾನು ನೋಡ್ತೇನೆ, ಅವರು ಒಂದು ಆಶ್ರಮಕ್ಕೆ ಹೋಗಿ ಸನ್ಯಾಸ ತೆಗೆದುಕೊಂಡು ಬಿಡ್ತಾರೆ. ಆದ್ರೆ ಜ್ಞಾನದ ಅಧ್ಯಯನ ಸ್ವಾಧ್ಯಾಯಕ್ಕೆ ತಮ್ಮ ಮನಸ್ಸನ್ನು ಕೊಡುವುದಿಲ್ಲ. ಯಾವುದೋ ಒಂದು ಆಶ್ರಮದ ವ್ಯವಸ್ಥೆಯಲ್ಲಿ ಮ್ಯಾನೇಜರ್ ಆಗಿಯೋ ಅಲ್ಲಿ ವ್ಯವಸ್ಥಾಪಕರಾಗಿಯೋ ತಮ್ಮ ಜೀವನವನ್ನು ಕಳೀತಾರೆ. ಅದು ಕೇವಲ ಸನ್ಯಾಸ ಮಾಡಿದ್ದೇನೆ ಅನ್ನುವ ಕಾರಣಕ್ಕೆ ಮೋಕ್ಷವಿಲ್ಲ. ಜ್ಞಾನವೇ ಸನ್ಯಾಸದ ಲಕ್ಷಣ. ಒಬ್ಬ ಸನ್ಯಾಸಿ ಎಂಬ ಶಬ್ದಕ್ಕೆ ಅರ್ಥ ಏನು? ಅಧ್ಯಾತ್ಮ ಜ್ಞಾನ ನಿಷ್ಠನಾಗಿರ್ಬೇಕು. ಕೇವಲ ಕಾಷಾಯ ದಂಡ ಮಾತ್ರದಿಂದ ಅವನಿಗೆ ಮೋಕ್ಷವಿಲ್ಲ. ಯಾಕೆ? ಜ್ಞಾನಾದೇವತು ಕೈವಲ್ಯಂ. ಸನ್ಯಾಸ ಒಂದು ಜೀವನ ಶೈಲಿ, ಇಟ್ ಇಸ್ ಎ ಲೈಫ್ ಸ್ಟೈಲ್. ಜ್ಞಾನಕ್ಕೆ ಪೂರಕವಾದ ಜೀವನ ಶೈಲಿ. ಜ್ಞಾನವನ್ನೇ ಪಡೆಯದೆ ಕೇವಲ ಕಾಷಾಯ ದಂಡ ಮಾತ್ರದಿಂದ ಸನ್ಯಾಸ ಪ್ರಾಪ್ತಿ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದರಿಂದ ಯಾಕೆ ಹೇಳ್ತಿದ್ದಾನೆ ಈ ಮಾತನ್ನ ಅಂದ್ರೆ, ಎಷ್ಟೋ ಸಲ ಹಾಗೆ ಆಗ್ತದೆ. ಸನ್ಯಾಸ ಪ್ರಾಪ್ತಿ ಆಗ್ತದೆ, ಆದ್ರೆ ಅದಕ್ಕೆ ಪೂರಕವಾದಂತಹ ಜ್ಞಾನಕ್ಕೆ ಪ್ರಯತ್ನಿಸುವುದಿಲ್ಲ ಸಾಧಕನಾದವನು. ಆಗದು ವ್ಯರ್ಥವಾಗ್ತದೆ. ವ್ಯರ್ಥವಾಗ್ತದೆ ಎಂಬ ಮಾತಿಗೆ ಅರ್ಥ ಕೇವಲ ಕಾಷಾಯ ದಂಡ ಮಾತ್ರೇನ ಯತಿ ಪೂಜ್ಯವನ ಸಂಶಯ ಅಂತ ಹೇಳಿದ್ದಾನೆ. ಕಾಷಾಯ ದಂಡ ಮಾತ್ರ ಇಟ್ಕೊಂಡು ತಪಸ್ಸಿನ ಜೀವನ ನಡೆಸಿದ್ರೆ ಸಾರ್ಥಕವಾಗ್ತದೆ, ಆದ್ರೆ ಮೋಕ್ಷವಾಗುವುದಿಲ್ಲ. ಮೋಕ್ಷ ಜ್ಞಾನದಿಂದಲೇ ಆಗುವಂಥದ್ದು. ಆದ್ದರಿಂದ ಅರ್ಜುನಿಗೆ ಭಗವಂತ ಹೇಳ್ತಿದ್ದಾನೆ, ಅದು ಕಠಿಣವಾದ ಮಾರ್ಗವಾದದ್ರಿಂದ ಕರ್ಮದ ಜೀವನವೇ, ಕರ್ಮಯೋಗದ ಜೀವನವೇ, ಪ್ರವೃತ್ತಿ ಮಾರ್ಗದ ಜೀವನವೇ ಶ್ರೇಯಸ್ಕರ ಎಂಬುದಾಗಿ ಭಗವಂತನು ಅರ್ಜುನಿಗೆ ಹೇಳಲಿಕ್ಕೆ ಹೊಂಟಿದ್ದಾನೆ. ಮುಂದಿನ ಶ್ಲೋಕದ ಚಿಂತನೆಯನ್ನ ಮುಂದಿನ ಗುರುವಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. स्वामी जी नमस्ते। स्वामी जी